वेदशिवः शिवो वेदः वेदाध्यायी सदाशिवः तस्मात् सर्वप्रयत्नेन ವೇದಮೇವ ಸದಾ ಜಪೇತ್. ಇವತ್ತಿನ ಒಂದು ದಿನ ಸುದಿನವಾಗಿ ಭಾವಿಸ್ತಾ ಇದ್ದೀವಿ. ಆಚಾರ್ಯರನ್ನು ನಾವು ಕಳ್ಕೊಂಡಿದ್ದರೂ ಕೂಡ ಹೃದಯ ಸ್ಪರ್ಶಿಯಾಗಿರ್ತಕ್ಕಂಥ ಆಚಾರ್ಯರು ಇವತ್ತಿನ ಒಂದು ಸಮಾರಂಭದಲ್ಲಿ ಆಹ್ವಾನ ಪತ್ರಿಕೆಯಲ್ಲೇ ನಮಾಮಿ ನಾರಾಯಣಂ ಎಂಬತಕ್ಕಂಥ ಮಾತು. ನಾರಾಯಣನನ್ನು ನಮಾಮಿ ಅಂತ ಹೇಳ್ತೀವಿ, ಕರೋತಿ ಅಂತ ಹೇಳ್ತೀವಿ, ವದಾಮಿ ಅಂತ ಹೇಳ್ತೀವಿ, ಸ್ಮರಾಮಿ ಅಂತ ಹೇಳ್ತೀವಿ. ಎಲ್ಲರ ಹೃದಯದಲ್ಲೂ ಇರ್ತಕ್ಕಂಥವನು ಆ ನಾರಾಯಣ, ಅಂತರ್ಯಾಮಿ ಆಗಿರ್ತಕ್ಕಂಥವನು ನಾರಾಯಣ. ಆದರೆ ನಮ್ಮ ಆಚಾರ್ಯರಾಗಿರ್ತಕ್ಕಂತಹ ಗುರುಗಳಾಗಿರ್ತಕ್ಕಂತಹ ಎಲ್ಲರ ಹೃದಯ ಸ್ಪರ್ಶಿಯಾಗಿರ್ತಕ್ಕಂತಹ ನಾರಾಯಣಾಚಾರ್ಯರಿಗೆ ಸಮನಾಗಿರ್ತಕ್ಕಂಥ ಇನ್ನೊಂದು ನಾರಾಯಣಾಚಾರ್ಯ ಇಲ್ಲ ಎಂಬತಕ್ಕಂಥ ಭಾವನೆ ನನ್ನಲ್ಲಿ ಮೂಡ್ತಾ ಇದೆ. ಮುಖ್ಯವಾಗಿ ನಾವು ಹೇಳಬೇಕಾಗಿರ್ತಕ್ಕಂಥದ್ದು ಒಂದೇ, ರಾಮರಾವಣೆಯೋ ಯುದ್ಧಂ ರಾಮರಾವಣೆಯೋ ಸಮ, ಗಗನಂ ಗಗನಾಕಾರ ಸಾಗರ ಸಾಗರೋಪಮಃ. ವಿಶಿಷ್ಟಾದ್ವೈತ ಸಿದ್ಧಾಂತದಲ್ಲಿ ಅಪ್ರತಿಮವಾಗಿರ್ತಕ್ಕಂತಹ ಪಾಂಡಿತ್ಯ, ಎಲ್ಲ ದರ್ಶನಗಳಲ್ಲೂ ಕೂಡ ಸಮನ್ವಯತೆಯನ್ನು ಕಂಡುಕೊಂಡಿರ್ತಕ್ಕಂಥ ಆಚಾರ್ಯರು ಅಂತಂದರೆ ನಮ್ಮ ಪ್ರೊಫೆಸರ್ ನಾರಾಯಣಾಚಾರ್ಯ. 1917 ಸುಮಾರು 77ನೇ ಇಸ್ವಿಯಿಂದ ಈ ಕಡೆ 40 ವರ್ಷಗಳ ಬಾಂಧವ್ಯ ನಾರಾಯಣಾಚಾರ್ಯರಿಗೂ ನನಗೂ ಇರ್ತಕ್ಕಂಥದ್ದು. ನಾರಾಯಣಾಚಾರ್ಯರಿಗೂ ನನಗೂ ಇರ್ತಕ್ಕಂಥ ಅವಿನಾಭಾವ ಸಂಬಂಧದಲ್ಲಿ ಮುಖ್ಯವಾಗಿ ಹೇಳಬೇಕು ಅಂತಂದರೆ ವಿಶಿಷ್ಟಾದ್ವೈತ ದರ್ಶನವಾಗಲಿ, ಅದ್ವೈತ ದರ್ಶನವಾಗಲಿ, ದ್ವೈತ ದರ್ಶನವಾಗಲಿ ಸಮನ್ವಯವನ್ನು ಮಾಡಿ ನಮಗೆ ತಿಳಿಸ್ತಕ್ಕಂಥ ಸಂದರ್ಭದಲ್ಲಿ ಬಾಲ್ಯದಿಂದಲೂ ಕೂಡ ಮುಖ್ಯವಾಗಿರ್ತಕ್ಕಂಥ ಎಷ್ಟೋ ವಿಷಯಗಳನ್ನು ಹೇಳ್ತಾ ಇದ್ದರು. ಈಶಾವಾಸ್ಯದಿಂದ ಹಿಡಿದು ದಶೋಪನಿಷತ್ತು, ಈಶ, ಖೇನ, ಕಟ, ಪ್ರಶ್ನ, ಮುಂಡ, ಮಾಂಡೂಕ್ಯ, ಐತರೇಯ, ತೈತರೇಯ, ಬೃಹದಾರಣಿಕ, ಇದು ದಶೋಪನಿಷತ್ತುಗಳು ಮುಖ್ಯವಾಗಿರ್ತಕ್ಕಂಥದ್ದು. ಅದರಲ್ಲಿ ಈಶಾವಾಸ್ಯ ಅತೀವ ಮುಖ್ಯವಾಗಿರ್ತಕ್ಕಂಥದ್ದು. ಆ ಮುಖ್ಯವಾಗಿರ್ತಕ್ಕಂಥ ಉಪನಿಷತ್ತುಗಳ ಸಮನ್ವಯವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅದ್ವೈತವಾಗಲಿ, ದ್ವೈತವಾಗಲಿ, ವಿಶುದ್ಧಾದ್ವೈತವಾಗಲಿ ಎಲ್ಲವೂ ಒಂದೇ, ಹೇಳ್ತಕ್ಕಂಥ ಮಾರ್ಗಗಳು ಬೇರೆ ಎಂಬತಕ್ಕಂಥದ್ದು ಒಂದೇ ಒಂದು ಉದಾಹರಣೆಯನ್ನು ಕೊಡ್ತಾ ಇದ್ದಾರೆ. ಯಥಾ ನದ್ಯ ಸಂದಮಾನ ಸಮುದ್ರೆ ಹಸ್ತಂಗಚ್ಚತಿ ನಾಮರೂಪೇ ವಿಹಾಯ ತಥಾ ವಿದ್ವಾನ್ ಪುಣ್ಯಪಾಪೇ ವಿಧೂಯ ನಿರಂಜನ ಪರಮ ಸಾಮ್ಯಂ ಉಪೈತಿ ದಿವ್ಯ. ಏನು ಈ ಸಂಸ್ಕೃತ ಶ್ಲೋಕದ ಅರ್ಥ ಅಂತಂದರೆ, ಕಾವೇರಿ, ಗೋದಾವರಿ, ನರ್ಮದೆ, ಸಿಂಧು ಎಲ್ಲವೂ ಕೂಡ ಹರಿಯುವಾಗ ಎಲ್ಲ ಹೆಸರುಗಳನ್ನು ನಾವು ಹೇಳ್ತೇವೆ, ತೋರಿಸ್ತೇವೆ, ಸ್ನಾನ ಮಾಡ್ತೇವೆ, ಪವಿತ್ರೀಕರಣವನ್ನು ಮಾಡ್ತೇವೆ. ಸೇರ್ತಕ್ಕಂಥ ಜಾಗ ಯಾವುದು ಅಂತಂದರೆ
ಇಲ್ಲ ಅರಬ್ಬಿ ಸಮುದ್ರವೋ ಇಲ್ಲ ಬಂಗಾಳ ಕೊಲ್ಲಿಯೋ ಇಲ್ಲ ಪೆಸಿಫಿಕ್ ಮಹಾಸಾಗರವೋ ಸೇರಿದ ಆದಮೇಲೆ ಯಾವ ರೀತಿ ಗಂಗೆ, ಗೋದಾವರಿ, ಕಾವೇರಿ, ನರ್ಮದೆ, ಸಿಂಧುಗಳನ್ನು ಬೇರ್ಪಡಿಸೋದಕ್ಕೆ ಸಾಧ್ಯವಿಲ್ಲವೋ ಅಂತರ್ಯಾಮಿಯಾಗಿರ್ತಕ್ಕಂಥ ನಾರಾಯಣ, ಮೋಕ್ಷ ಸಾಧನೀಭೂತವಾಗಿರ್ತಕ್ಕಂಥ ನಾರಾಯಣ, ಉಪಾಸನಕ್ಕೆ ಅದ್ವೈತವಾಗಿರ್ತಕ್ಕಂಥ ನಾರಾಯಣ ಸೇರ್ತಕ್ಕಂಥ ಮಾರ್ಗ ಒಂದೇ. ಅದು ಅದ್ವೈತ ತತ್ವ. ಸರ್ವಂ ಕಲ್ವಿದಂ ಬ್ರಹ್ಮ ತಜ್ಜಲ ಶಾಂತಂ ಉಪಾಸೀತ. ಈ ರೀತಿಯಾಗಿರ್ತಕ್ಕಂಥ ಸಮನ್ವಯಗಳನ್ನು ಸುಮಾರು 40 ವರ್ಷಗಳಿಂದ ನಾವು ಎಲ್ಲಿ ಭೇಟಿಯಾದರೂ ಕೂಡ ಒಂದೊಂದು ಚುಟುಕಾಗಿ ಹೃದಯ ಸ್ಪರ್ಶಿಯಾಗಿರ್ತಕ್ಕಂಥ ಮಾತುಗಳನ್ನು ಆಡ್ತಾ ಇದ್ದೀವಿ. ಕಾಲಕ್ರಮೇಣ ವೃದ್ಧಿ ಆಗತಾ ಆಚಾರ್ಯರ ಆಶೀರ್ವಾದದಿಂದ ನಾವು ಉನ್ನತ ಸ್ಥಿತಿಗೆ ಬಂದಾಗ ಬ್ರಹ್ಮ ವಿಷ್ಣುವಿನ ನಾಭಕಮಂತ್ರ ಬಂದಾಗ ಕೂಡ ಬ್ರಹ್ಮನಿಗೆ ವಿಷ್ಣು ಗೊತ್ತಾಗೋದಿಲ್ಲ ಎಂಬತಕ್ಕಂಥ ಮಾತನ್ನು ತಮಾಷೆಯಾಗಿ ಹೇಳ್ತಾರೆ. ಆದರೆ ನಾರಾಯಣಾಚಾರ್ಯ ವಿಚಾರದಲ್ಲಿ ನಾವು ಆ ಥರ ಇರಲಿಲ್ಲ. ನಾರಾಯಣಾಚಾರ್ಯರಿಗೂ ನಮಗೂ ಇರ್ತಕ್ಕಂಥದ್ದು ಅವರಲ್ಲಿ ಮಂತ್ರಶಾಸ್ತ್ರಕ್ಕೆ ವಿಶೇಷವಾಗಿರ್ತಕ್ಕಂಥ ಆಸಕ್ತಿಯನ್ನು ಕೊಡ್ತಾ ಇದ್ದಾರೆ. ಅವರಿಗೆ ಮೂಲವಾಗಿರ್ತಕ್ಕಂಥ ದೇವರು ಲಕ್ಷ್ಮೀ ನರಸಿಂಹ, ಆಚಾರ್ಯರು ಕೂಡ ಲಕ್ಷ್ಮೀ ನರಸಿಂಹ, ಪಾಂಚಜನ್ಯ ಸಂಸ್ಕಾರವೂ ಕೂಡ ಲಕ್ಷ್ಮೀ ನರಸಿಂಹ. ನಾವು ಮೈಸೂರಿನಲ್ಲಿ ಬಂದು ಯೋಗ ನರಸಿಂಹನ ಸ್ಥಾಪನೆ ಮಾಡಿದಾಗ ಪ್ರತಿ ವರ್ಷವೂ ಕೂಡ ಯೋಗ ನರಸಿಂಹನ ದರ್ಶನ ಮಾಡದೆ ಅವರು ಅವರ ಪ್ರತಿಯೊಬ್ಬ ಕುಟುಂಬದಿಂದ ಹಿಡಿದು ಅಳಿಯಂದಿಂದ ಹಿಡಿದು ಮಕ್ಕಳಿಂದ ಹಿಡಿದು ದೇಶ ವಿದೇಶಗಳಲ್ಲಿ ಯೋಗ ನರಸಿಂಹನ ಒಂದು ದಿವ್ಯ ಸಾನ್ನಿಧ್ಯವನ್ನು ಪ್ರಚಾರ ಮಾಡ್ತಾ ಇರ್ತಕ್ಕಂಥ ಆಚಾರ್ಯರು ಅಂದರೆ ನಾರಾಯಣಾಚಾರ್ಯ. ನಾರಾಯಣಾಚಾರ್ಯರಿಗೆ ಅತೀವ ಮುಖ್ಯವಾಗಿರ್ತಕ್ಕಂಥ ಸುದರ್ಶನ ಮಹಾಮಂತ್ರ. ಅವರು ಆ ಮಂತ್ರಗಳನ್ನು ಕೇಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಾನು ಎಷ್ಟೋ ಮಂತ್ರಗಳನ್ನು ಹೇಳಿದ್ದೆ, ಆದರೆ ಒಂದೇ ಒಂದು ತುಣುಕನ್ನು ನಾನು ಇವತ್ತು ಮುಂದೆ ಇಡ್ತಾ ಇದ್ದೇನೆ. ಅದು ಅಂತರ್ಯಾಮಿ ನಿವೇದನ ಅನ್ನತಕ್ಕಂಥ ದೃಷ್ಟಿಯಿಂದ ಭಾವಿಸಿ ಮಾತನಾಡ್ತಾ ಇದ್ದಾರೆ. ಮಂತಾರಂ ತ್ರಾಯತೆ ದ್ರಷ್ಟಾರಹ ಮನನಾಥ್ ಮಂತ್ರ ಎಂಬತಕ್ಕಂಥ ಮಾತನ್ನು ಹೇಳ್ತಾರೆ. ಆ ಒಂದು ತುಣುಕು ಯಾವುದಪ್ಪ ಅಂತಂದರೆ ಓಂ ನಮೋ ಭಗವತೆ ಸುದರ್ಶನಾಯ ಜಯ ಜಯ ವಿಜಯ ವಿಜಯ ಅನಂತ ಅನಂತ ಅಪರಾಧಿತ ಅಪರಾಧಿತ ಅಪ್ರತಿಯತ ಅಪ್ರತಿಯತ ಅನಪಾಯ ಅನಪಾಯ ವಿಕ್ರಮ ವಿಕ್ರಮ ವಿಕಟ ವಿಕಟ ವೀರ ವೀರ ಉಗ್ರ ಉಗ್ರ ಘೋರ ಘೋರ ಭೀಮ ಭೀಮ ಚಂಡ ಚಂಡ. ಈ ಒಂದು ಮಂತ್ರ ಹೋಗಿ ಕೊನೆಯ ಸಹಸ್ರಾರ ಒಂಬಟ್ಟು ಸ್ವಾಹ ಎಂಬತಕ್ಕಂಥ ದೃಷ್ಟಿಯಿಂದ ಸಹಸ್ರಾರ ಅಕ್ಷರಗಳಿಂದ ಸೇರ್ತಕ್ಕಂಥದ್ದು. ನಾರಾಯಣಾಚಾರ್ಯರು ಈ ಒಂದು ಮಂತ್ರವನ್ನು ವಿಶೇಷವಾಗಿರ್ತಕ್ಕಂಥ ಅದನ್ನು ಕೇಳಿ ಆನಂದ ಪಡ್ತಾ ಇದ್ದಾರೆ. ಆ ಆನಂದದ ಸೊಬಗನ್ನು ನಾನು ಕೇಳಿದಾಗ ಒಂದೇ ಒಂದು ಜ್ಞಾಪಕ ಪಡ್ತಾ ಇತ್ತು. ಅವರಿಗೆ ನಾವು ಯಾವ ವಿಧವಾದ ಋಣವನ್ನು ತಿಳಿಸೋದಕ್ಕೆ ಆಗ್ತಾ ಇರಲಿಲ್ಲ. ನಮ್ಮ ಪೂರ್ವಿಕರ ಕೃಪೆಯಿಂದ ನಾವು ಮಂತ್ರಶಾಸ್ತ್ರವನ್ನು ಅಧಿಷ್ಠಾನ ಮಾಡಿ ಅಧ್ಯೇತರವಾಗಿರೋದ್ರಿಂದ ಅದರ ಉಲ್ಲಾಸವನ್ನು ಸ್ವೀಕರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ಉದಾಹರಣೆ ಜ್ಞಾಪಕ. ರಾಮ ಸರಿಯೂ ನದಿಯನ್ನು ತರಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಗುಹನನ್ನು ಬೇಡ್ತಾನೆ. ಗುಹ ರಾಮಲಕ್ಷ್ಮಣನ ಸರಿಯೂ ನದಿಯ ತರಣವನ್ನು ಮಾಡಾದ್ಮೇಲೆ ದಡವನ್ನು ಸೇರಾದ್ಮೇಲೆ ರಾಮ ಕೇಳ್ತಾನೆ ಗುಹನಿಗೆ ನಾನು ಏನು ಫೀಸ್ ಕೊಡಬೇಕು ಎಂಬತಕ್ಕಂಥ ದೃಷ್ಟಿಯಿಂದ ಕೇಳ್ತಾನೆ. ಆವಾಗ ಗುಹ ಹೇಳ್ತಾನೆ, ಲಕ್ಷ್ಮಣನ ಸಖ್ಯವನ್ನು ನೀನು ಕೊಟ್ಟಿದ್ದೀಯಲ್ಲ, ಇದಕ್ಕಿಂತ ಮಿಗಿಲಾಗಿರ್ತಕ್ಕಂಥ ಫೀಸ್ ಯಾವುದು ಎಂಬತಕ್ಕಂಥ ಮಾತನ್ನು ಹೇಳ್ತಾನೆ. ಆ ರೀತಿ ನಾರಾಯಣಾಚಾರ್ಯರು ಚಿಕ್ಕ ವಯಸ್ಸಿನಿಂದ ನಮಗೆ ಉಪದೇಶ ಮಾಡಿರ್ತಕ್ಕಂಥ ಶಾಸ್ತ್ರ ಗ್ರಂಥಗಳಾಗಲಿ, ಸಂಪ್ರದಾಯ ಗ್ರಂಥಗಳನ್ನಾಗಲಿ, ಆಂಗ್ಲ ಭಾಷೆಯ ಗ್ರಂಥಗಳನ್ನಾಗಲಿ ನಾವು ಆ ಋಣವನ್ನು ತೀರಿಸುವುದಕ್ಕೆ ಸಾಧ್ಯವಿಲ್ಲದೇ ಇದ್ದರೂ ಕೂಡ ವಂಶಪಾರಂಪರ್ಯವಾಗಿ ಬಂದಿರತಕ್ಕಂಥ ಮಂತ್ರಶಾಸ್ತ್ರದ ಅಧ್ಯಯನದ ಸಮಯ ಏನಿದೆ, ಅಧ್ಯಯನ ಅಧ್ಯಾಪನ ಏನಿದೆ, ಅವರ ಕಿವಿಯಲ್ಲಿ ನಾಟಿ ಉಲ್ಲಾಸವನ್ನು ಪಡೆದಿದ್ದಾರಲ್ಲ, ಅದಕ್ಕಿಂತ ಮಿಗಿಲಾಗಿರ್ತಕ್ಕಂಥ ಆತ್ಮತೃಪ್ತಿ ಯಾವುದೂ ಇಲ್ಲ ಎಂಬತಕ್ಕಂಥ ಮಾನಸಿಂದ ಇವತ್ತು ನಮ್ಮ ದೃಷ್ಟಿಯಲ್ಲಿ ಈ ಮಾತನ್ನು ಹೇಳ್ತಾ ಇದ್ದಾನೆ. ನಾರಾಯಣಾಚಾರ್ಯರು ಒಂದೇ ಒಂದು ಜ್ಞಾಪಕ ಕೊಡ್ತಾ ಇದೆ, ಗೀತಾವಾಕ್ಯ. ಅರ್ಜುನ ಹೇಳ್ತಾನೆ, ಅರ್ಜುನ ಹೃದ್ದೇಶೇ ತಿಷ್ಠತಿ ಭ್ರಾಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯ. ನಾರಾಯಣ ಆಚಾರ್ಯರು, ಆಚಾರ್ಯ, ಉಪಾಧ್ಯಾಯ, ಗುರು ಎಲ್ಲವೂ ಕೂಡ ನಮಗೆ ಇರ್ತಕ್ಕಂಥ ಅಂಧಕಾರವನ್ನು ಹೋಗಲಿಸಿ ಸನ್ಮಾರ್ಗದಲ್ಲಿ ನಡೆಯತಕ್ಕಂಥ ಆಚಾರ್ಯ. ಅವರು ಹೃದಯ ಸ್ಪರ್ಶಿಯಾಗಿರ್ತಕ್ಕಂಥ ಆಚಾರ್ಯರು, ಅಂತರ್ಯಾಮಿಯಾಗಿರ್ತಕ್ಕಂಥ ಆಚಾರ್ಯರು. ಗೀತಾಚಾರ್ಯನ ಮಾರ್ಗದ ಪ್ರಕಾರ ಹೃದ್ದೇಶೇ ತಿಷ್ಠತಿ, ಹೃದಯದಲ್ಲಿ ಯಾವತ್ತೂ ನೆಲೆಸಿದ್ದಾರೆ ಎಂಬತಕ್ಕಂಥ ಮಾತಿನಿಂದ ಇವತ್ತಿನ ಒಂದು ಸಮಾರೋಹದಲ್ಲಿ 2 ಮಾತುಗಳನ್ನು ಹೇಳಿ ಅವರ ಖ್ಯಾತಿ ಯಾವತ್ತೂ ದೇಶ ವಿದೇಶಗಳಲ್ಲಿ ಪ್ರಚಾರವಾಗಿದೆ. ಆದರೂ ಕೂಡ ಶಿಷ್ಯವೃತ್ತಿಯಿಂದ ಕಿಂಚಿತ್ ಸೇವೆಯನ್ನು ಮಾಡಿ ಕಿಂಕರಸ್ಯ ವೃತ್ತಿ ಕಿಂಕರಸ್ಯ ಇದಂ ಎಂಬತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಗುರುಗಳ ಬಗ್ಗೆ ಹೇಳೋದಕ್ಕೆ ತುಂಬ ವಿಷಯಗಳಿರುತ್ತೆ, ಅದನ್ನು ಲಿಮಿಟ್ ಮಾಡೋಕ್ಕಾಗೋಲ್ಲ. ಆದ್ರೂ ಇವಾಗಿರೋ ಒಂದು ಇದರಲ್ಲಿ ಎಲ್ಲರಿಗೂ ಅವಕಾಶ ಆಗಬೇಕು. ಅದು
ನಮ್ಮ ಆಕಿ ಒಂದು ವಿಷ್ಣು ಸಹಸ್ರನಾಮದ ಲೆಕ್ಚರನ್ನ ರಾಮ ಮಂದಿರದಲ್ಲಿ ರಾಜಾಜಿನಗರದಲ್ಲಿ ಅಟೆಂಡ್ ಮಾಡಿ ಬಂದು ಹೇಳಿದ್ರು. ಆಮೇಲೆ ಒಂದೊಂದು ಸ್ಟ್ಯಾನ್ಸಾಗೂ ಏನು ಅರ್ಥ ಅಂತ ಹೇಳಿದ್ರು. ಅದು ಕೇಳಿದಾಗ ಮೈಯೆಲ್ಲ ಜುಮ್ಮಂದೋಯ್ತು. ಆಮೇಲೆ ಚಿತ್ರಾಪುರ ಮಠದಲ್ಲಿ ಅವರ ಇದು ಸುಂದರಕಾಂಡದ್ದು ಬಹಳ ಸೊಗಸಾಗಿ ಬಂತು. ಅದಾದಮೇಲೆ ಪರ್ಮನೆಂಟ್ ಡಿವೋಟಿ ಆಗೋದೆ ನಾನು. ಅದಾದಮೇಲೆ ಹಲವಾರು ಪ್ರೋಗ್ರಾಮ್ಗಳಾಯಿತು. ಅವ್ರಿಗೆ ಬಿಟ್ಟಿರೋ ಜ್ಞಾನ ಭಂಡಾರ ಎಷ್ಟಿದೆ ಅಂತಂದರೆ ನಮ್ಮ ಲೈಫ್ ಟೈಮ್ನಲ್ಲಿ ನಾವು ಓದಿದ್ರೂ ಮುಗಿಸೋಕ್ಕಾಗಲ್ಲ, ಅಷ್ಟೊಂದಿದೆ. ಯಾಕೆಂದರೆ ಅವ್ರು ಬರೆದಿರೋದು ಒಂದೊಂದೂ ಎಷ್ಟು ಗಹನವಾಗಿದೆ ಅಂತಂದರೆ, ಒಂದು ಎಕ್ಸಾಂಪಲ್ ತೊಗೊತೀನಿ. ರಾಮಾಯಣದ ಪಾತ್ರ ಪ್ರಪಂಚಗಳು ಅಂಥೇಳಿ ಅದರಲ್ಲಿ ಎಷ್ಟು ಕ್ಲಿಷ್ಟವಾದ ಸಂದರ್ಭಗಳನ್ನು ತಗೊಂಡು ಅದರ ಬಗ್ಗೆ ವಿಶ್ಲೇಷಣೆ ಮಾಡಿದ್ದಾರೆ. ಈ ಯದ್ವಾತದ್ವಾ ಪ್ರಶ್ನೆಗಳು ಕೇಳ್ತಾರಲ್ಲ, ಇವ್ರು ಮಾಡಿದ್ದು ಸರಿನಾ, ಸೀತೆನ ಇದು ಎರಡೆರಡು ಸರ್ತಿ ಅಗ್ನಿ ಪರೀಕ್ಷೆ ಅಂತ ಮಾಡಿದ್ದು ಅದೆಲ್ಲ ರಾಮಂದು ಇದಲ್ವಾ, ವೀಕ್ನೆಸ್ ಅಲ್ವಾ ಅಂತ ಪ್ರಶ್ನೆಗಳು, ಅಥವಾ ಇವಳನ್ನ ಇದು ಮುಖ ಇದು ಕೆಡಿಸಿದ್ದು ಶೂರ್ಪಣಿಕೆಗೆ ಅಂತ ಪ್ರಶ್ನೆಗಳಿಗೆ ವಿತಂಡವಾದ ಅದನ್ನು ಎಷ್ಟು ಸೊಗಸಾಗಿ ಬಿಡಿಸಿ ಹೇಳಿದ್ದಾರೆ ಅಂತಂದರೆ ಅದೆಲ್ಲ ಒಂದೊಂದಷ್ಟೇ. ಅದೇ ತರಹ ಕುಂತಿ ಕಣ್ತೆರೆದಾಗ ಅದರಲ್ಲಿ ಆ ಕುಂತಿಯ ಫೀಲಿಂಗ್ಸನ್ನು ಅದು ಎಷ್ಟು ಬ್ಯೂಟಿಫುಲ್ಲಾಗಿ ತಂದಿದ್ದಾರೆ. ಒಂದೊಂದೂ ನೋಡ್ತಾ ಹೋದರೆ ಅದರ ಒಂದು ವಿಶ್ಲೇಷಣೆ, ಆ ಡೆಪ್ತ್, ಅದರ ಹಿಂದ್ಗಡೆ ಎಷ್ಟು ಅಧ್ಯಯನ ಆಗಿದೆ, ಸಂಸ್ಕರಣ ಆಗಿದೆ, ಅದನ್ನು ಹೇಳೋ ರೀತಿ ಅದೆಲ್ಲನೂ ಮರೆಯೋಕ್ಕಾಗೋದಿಲ್ಲ. ಆದರೆ ಪದೇ ಪದೇ ಓದಬೇಕು, ಪದೇ ಪದೇ ಅದನ್ನು ಹೊಸ ಅರ್ಥಗಳು ಆಯಾಮಗಳು ತಿಳ್ಕೊಬೇಕು ಅನಿಸುತ್ತೆ. ಇಂಥ ಗುರುಗಳನ್ನ ಕರ್ಕೊಂಡಿದ್ದು ಅನ್ಯಾಯ, ಬಟ್ ಇನೆವಿಟಬಲ್. ಅದನ್ನು ನಾವು ಒಪ್ಕೋಬೇಕು, ಮುಂದುವರಿಸ್ಬೇಕು. ಅವರು ಏನು ಹೇಳಿದ್ದಾರೆ ಅದನ್ನು ಮುಂದುವರಿಸ್ಬೇಕು. ಅಧ್ಯಾತ್ಮ ಬಂಧುಗಳೇ, ಆಚಾರ್ಯರ ಬಗ್ಗೆ ಜಾಸ್ತಿ ಮಾತಾಡೋಂಥ ಒಂದು ದೊಡ್ಡ ಇದು ನನ್ನಲ್ಲಿಲ್ಲ. ಆಚಾರ್ಯರಿಂದ ಎಷ್ಟು ಕಲ್ತ್ವಿ, ಎಷ್ಟು ತಿಳ್ಕೊಂಡ್ವಿ ಅಂತ ನಮ್ಮ ಸ್ವಂತ ನಮ್ಮ ಇದಕ್ಕೆ ಗೊತ್ತು. ಆಚಾರ್ಯನ ವಿಷ್ಣು ಸಹಸ್ರನಾಮದಿಂದ ಶುರುವಾಗಿ ವೇದ ಸಂಸ್ಕೃತಿ ಪರಿಚಯ ನಮ್ಮ 18ನೇ ಕ್ರಾಸಲ್ಲಿ ಭಟ್ ಅವರು ಆರ್ಗನೈಸ್ ಮಾಡಿದಾಗ ಶುರುವಾಗಿದ್ದು. ಎಷ್ಟರ ಮಟ್ಟಿಗೆ ಅಂದರೆ ಆಚಾರ್ಯರು ಅವ್ರನ್ನ ಹೋಗಿ ಕಡೆಯಲ್ಲಿ ಮೀಟ್ ಮಾಡೋ ತನಕ ಅವರ ಹಿತನುಡಿಗಳು, ಅವರ ವಾಕ್ಯಗಳು, ಅವರ ಪ್ರವಚನಗಳು, ಅವರು ಹೇಳ್ತಾ ಇದ್ದಿದ್ದಂತಹ ಒಳ್ಳೊಳ್ಳೆ ವಿಚಾರಗಳು ಈಗ ಬರೀ ಮೆಲ್ಕು ಹಾಕೋ ಹಂಗಾಗೋಯ್ತು. ಅವ್ರನ್ನ ಅವರ ಶಿಷ್ಯರು ಮತ್ತು ಅವರು ಬರೆದಿರುವಂಥ ಪುಸ್ತಕಗಳಲ್ಲಿ ನೋಡ್ಬೋದು. ಅವರಿಂದ ಅಪಾರ ಸಂಪತ್ತು ಅಂದರೆ ಜ್ಞಾನ ಸಂಪತ್ತನ್ನು ನಾವು ಪಡ್ಕೊಂಡ್ವಿ. ನಿಜವಾಗ್ಲೂ ನಾವು ಜೀವಮಾನವೆಲ್ಲ ಓದಿದ್ರು ಪುಸ್ತಕಗಳನ್ನ ಅಷ್ಟೊಂದು ನಮ್ಮ ತಲೆಯಲ್ಲಿ ಬರ್ತಾ ಇರಲಿಲ್ಲ. ಅಷ್ಟು ಚೆನ್ನಾಗಿ ತಿಳಿಯಾಗಿ ಅರ್ಥ ಆಗೋ ಹಾಗೆ ನಮ್ಮ ಲೆವೆಲ್ಗೆ ಸ್ಟೂಪ್ ಅಂತ ಹೇಳ್ತಾರಲ್ಲ, ಆ ಥರ ನರ್ಸರಿ ಮಕ್ಕಳಿಗೆ PhD ಅವ್ರು ಪಾಠ ಮಾಡ್ದಂಗೆ ಹೇಳಿ ನಮಗೆ ಅರ್ಥ ಆಗುವಂಗೆ ಹೇಳಿ ಆಚಾರ್ಯರು ನಮ್ಮನ್ನು ತುಂಬ ಒಂದು ಇದ್ರ ಮಟ್ಟಕ್ಕೆ ತೊಗೊಂಬಂದರು. ಅವ್ರನ್ನ ಪ್ರತಿ ಕ್ಷಣ ಮಿಸ್ ಮಾಡ್ತೀವಿ. ನೀವೆಲ್ಲ ಇದು ಆರ್ಗನೈಸ್ ಮಾಡಿ ಇದು ಮಾಡಿರೋದು ತುಂಬ ಸಂತೋಷವಾಗ್ತಾ ಇದೆ. ಅವ್ರನ್ನ ನೆನೆಸ್ಕೊಂಡು ಅವ್ರಿಗೆ ನಮಿಸಿ ಅವರು ಮತ್ತು ಅಮ್ಮ ಅವರಿಬ್ಬರ ಜ್ಞಾನಕ್ಕೆ ಸದಾ ನಾವು ಚಿರಋಣಿಗಳು. ಥ್ಯಾಂಕ್ ಯು. Namaste. This is Sharmila and I have been a student of this institution from 1987 onwards for the next 5 years. And it's a pleasure to be attending such a memorable program today. Moreover, I would like to pay my respects to late Acharya, who has been a talk of the town in Mysore, and I being interested in spiritual activities and also having taught in the English department in many colleges across Mysore. I just feel elated to attend this program today. And moreover, I heard that Dattapita Balaswamiji is also going to grace the occasion, and there are many other great people in the midst of whom I have been given this golden opportunity to speak about Acharya. And since he was into literature and many translations and everything, and my father being a very spiritual person, he told me, no matter what, this is a unique opportunity, don't ever miss it. So with this regard in my heart for Acharya and for all the respects that I want to pay to all the dignitaries who are expected to grace the occasion today, I am here and I hope the program will be a grand success. Wishing all the best to everyone. God bless all who are here and may his soul rest in peace. Thank you. ನಮಸ್ಕಾರ. ನಾನು AG ರಘು ಅಂತ ಕೃಷ್ಣಾಪುರದ ಗ್ರಾಮದವನು. ನನಗೆ
ಆಚಾರ್ಯರ ಪರಿಚಯ ಅಂದರೆ ಅವರ ಬಗ್ಗೆ ಪರಿಚಯ, ನಾನು ಬಾಂಬೆನಲ್ಲೇ ಬೆಳೆದಿದ್ದು, ಆಮೇಲೆ ಹೈದರಾಬಾದ್ನಲ್ಲಿದ್ದೆ. ಇಲ್ಲಿ 2011ನಲ್ಲಿ ಇಲ್ಲಿ ಬಂದ ಮೇಲೆ ಬೆಂಗಳೂರಿಗೆ ಅವರ ಪುಸ್ತಕಗಳು, ಅವರ ಪ್ರವಚನಗಳು ಕೇಳಿ ಅವ್ರ ಬಗ್ಗೆ ತುಂಬ ಅಭಿಪ್ರಾಯವಾಯಿತು. ಆಮೇಲೆ ನನಗೆ ಗೊತ್ತಾಯಿತು ಅವರು ನಮ್ಮೂರಿನ ಅಳಿಯ ಅಂತ. ಅದರಿಂದ ನಮ್ಮೂರಿಗೂ ಅವ್ರು ಬರ್ತಾಯಿದ್ರು ಆವಾಗವಾಗ. ನಮ್ಮೂರಂದರೆ ಅವರಿಗೆ ತುಂಬ ಒಳ್ಳೆಯ ಅಭಿಪ್ರಾಯ. ಅವ್ರ ಹತ್ರ ನಾನು ಕಂಡಿದ್ದೇನು ಅಂದರೆ ಅವರಿಗೆ 4 ಭಾಷೆಗಳಲ್ಲಿ, ಇಂಗ್ಲೀಷ್ ಆಗಲಿ, ಕನ್ನಡ ಆಗಲಿ, ಸಂಸ್ಕೃತ ಆಗಲಿ, ತಮಿಳಾಗಲಿ, ಎಲ್ಲ ಭಾಷೆಯಲ್ಲೂ ಆ ಪಾಂಡಿತ್ಯ ಇತ್ತು. ಆ್ಯಂಡ್ ಹಿ ಹ್ಯಾಡ್ ದಟ್ ಕಂಟ್ರೋಲ್ ಓವರ್ ದ ಲ್ಯಾಂಗ್ವೇಜ್. ಆ್ಯಂಡ್ ಅದನ್ನು ಎಷ್ಟು ಚೆನ್ನಾಗಿ ಅವರು ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅಂದರೆ 2-3 ಪುಸ್ತಕಗಳು, ಅವರು ಹಿಂದುತ್ವದ ಬಗ್ಗೆ ಬರೆದೊಂದು ಪುಸ್ತಕ, ಆಮೇಲೆ ಇನ್ನೊಂದು ಪುಸ್ತಕ ಅವರು ರಾಮ ಮಂದಿರದ ಬಗ್ಗೆ, ಅದರ ಲೀಗಲ್ ಆ್ಯಕ್ಟ್ ಇದ್ರ ಬಗ್ಗೆ ಬರೆದಿದ್ರು. ಅವರು ಮೊದಲಿಂದ ಹಿಡ್ಕೊಂಡು ರಾಮ ಮಂದಿರ ಹೇಗಿತ್ತು, ಬಾಬರ್ ಬಂದಿದ್ದು, ಬಾಬರ್ ಅದನ್ನು ನಾಶ ಮಾಡಿದ್ದು, ಇದನ್ನೆಲ್ಲ ಅವರು ಬರೆದಾಗ ಆ ಪುಸ್ತಕ ತುಂಬ ಒಳ್ಳೆಯದಾಯಿತು. ಇಟ್ ವಾಸ್ ಎ ವೆರಿ ಗುಡ್ ಥಿಂಗ್ ಫಾರ್ ಲೀಗಲ್ ಪೀಪಲ್ ಟು ಫೈಟ್ ದಟ್ ರಾಮ ಮಂದಿರ ನಮ್ಮದು ಅಂತ. ಇನ್ನೊಂದು ವಿಷಯ ಅಂದರೆ ಅವ್ರು ನಮ್ಮೂರಿಗೆ ಬಂದು ರುಕ್ಮಿಣಿ ಕಲ್ಯಾಣದ ಬಗ್ಗೆ ಮಾತಾಡಿದಾಗ, ರುಕ್ಮಿಣಿ ಕಲ್ಯಾಣದ ಬಗ್ಗೆ ಎಷ್ಟು ಚೆನ್ನಾಗಿ ಮಾತಾಡಿದ್ರು ಅಂದರೆ ಇಟ್ ವಾಸ್ ಆ್ಯಸ್ ಇಫ್ ಇಟ್ ಇಸ್ ಎ ಲವ್ ಸ್ಟೋರಿ. ಆ್ಯಂಡ್ ಈ ಮೇಡ್ ಆಲ್ ದ ಯಂಗ್ಸ್ಟರ್ಸ್ ಅಟ್ಯಾಚ್ ಟು ದಿಸ್. ಕೇಳ್ತಾ ದೇ ಫೆಲ್ಟ್ ಆಸ್ ಇಫ್ ದೇ ಆರ್ ಇನ್ ಲವ್ ವಿತ್ ಸಂಬಡಿ. ಅಷ್ಟು ಚೆನ್ನಾಗಿ ಮಾತಾಡಿದರು. ಅದಕ್ಕೆ ನಾನು ಅವರಿಗೆ ನನಗೆ ನಮಸ್ಕಾರ. ಅವರನ್ನು ಯಾವಾಗಲೂ ನಾವು ನೆನೆಸ್ಕೋತಾ ಇರ್ತೀವಿ. ಅವ್ರ ಪುಸ್ತಕಗಳ ಮೂಲಕ ಅವ್ರು ಯಾವಾಗಲೂ ನಮ್ಮ ಜೊತೆನೇ ಇರ್ತಾರೆ ಅಂತ ನಾನು ಭಾವಿಸ್ತೀನಿ. ನಮಸ್ಕಾರ. ನನ್ನ ಹೆಸರು ಶ್ರೀರಾಮ ಪ್ರಕಾಶ್ ಅಂತ. ನಾನು ಸಿಂಡಿಕೇಟ್ ಬ್ಯಾಂಕಲ್ಲಿ ಅಧಿಕಾರಿಯಾಗಿ ಕೆಲಸ ಮಾಡಿದ್ದೇನೆ. ನಾನು ಅವ್ರನ್ನ ಮೊದಲನೇ ಸಾರಿ ಭೇಟಿ ಮಾಡಿದ್ದು 1979ನೇ ಇಸ್ವಿನಲ್ಲಿ. ಆವಾಗ ನನಗೆ 29 ವರ್ಷ ವಯಸ್ಸು. 79ರಿಂದ ಹಿಡಿದು 2021ರವರೆಗೆ, ಅಂದರೆ ಸುಮಾರು 42 ವರ್ಷಗಳ ಕಾಲ ಅವ್ರ ಶಿಷ್ಯವೃತ್ತಿ ಮಾಡಿದ್ದೇನೆ. ಬಹಳ ನನಗೆ ಅವರಲ್ಲಿ ಇಂಪ್ರೆಸ್ ಆಗಿದ್ದ ಅವ್ರನ್ನ ಮೊದಲನೇ ಸಲ ನಾನು ಲ್ಯಾಮಿಂಗ್ಟನ್ ಹೈಸ್ಕೂಲಲ್ಲಿ ರಾಮಾಯಣ ಲೆಕ್ಚರ್ ಕೊಡಬೇಕಾದ್ರೆ ದೂರದಿಂದ ನೋಡಿದ್ದು. ಆವಾಗ ನಮ್ಮದೇ ಬ್ಯಾಂಕಲ್ಲಿ, ನಮ್ಮ ಡಿಪಾರ್ಟ್ಮೆಂಟಲ್ಲಿ ಶ್ರೀಮತಿ ನಿರ್ಮಲಾ ಅವ್ರ ಮಗಳು ಕೂಡ ಕೆಲಸ ಮಾಡ್ತಿದ್ರು. ಅದು ಲ್ಯಾಮಿಂಗ್ಟನ್ ಹೈಸ್ಕೂಲ್ ದೂರದಿಂದ ನೋಡಿದೆ. ಹತ್ತಿರದಲ್ಲಿ ಹೋಗಿ ಅವ್ರನ್ನ ಭೇಟಿ ಮಾಡಬೇಕು ಅಂತ ಅಂದ್ಕೊಂಡೆ. ಧಾರವಾಡಕ್ಕೆ ಹೋದೆ, ಅವ್ರ ಕ್ಯಾಬಿನ್ ನೋಡಿದೆ. ಒಳಗಡೆ ಹೋಗೋ ಧೈರ್ಯ ಬರಲಿಲ್ಲ. ಪಕ್ಕದಲ್ಲಿ ಜಾಗೀರ್ದಾರ್ ಅಂತ ಇನ್ನೊಬ್ಬರು ಪ್ರೊಫೆಸರ್ ಇದ್ದರು, ಅರಾಬಿಕ್ ಲಿಟ್ರೇಚರ್. ಅವ್ರು ನನಗೆ ಚೆನ್ನಾಗಿ ಓದ್ತಿದ್ರು. ಅವನು ರಿಕ್ವೆಸ್ಟ್ ಮಾಡಿದೆ, ಅವರ ಕ್ಯಾಬಿನ್ ಒಳಗಡೆ ಕರ್ಕೊಂಡು ಹೋದರು. ಈಗ ನೀವು ನೋಡ್ತಕ್ಕಂಥ ಆಚಾರ್ಯರು ಆವಾಗ ಹಾಗೆ ಇರಲಿಲ್ಲ. ಅವಾಗ ಆಫೀಸ್ಗೆ ಹೋಗಿ ಪ್ರೊಫೆಸರ್ ಡ್ರೆಸ್ಸು, ಟೋಪಿ, ಕ್ಲೋಸ್ ಕಾಲರ್ ಸೂಟು ಎಲ್ಲ ಹಾಕ್ಕೊಂಡು ಭಾಳ ತೇಜಸ್ನಲ್ಲಿ ಪ್ರೊಫೆಸರ್ ಲಕ್ಷಣಗಳಿಂದ ಜೊತೆಗಿದ್ದರು. ಆವಾಗ ಅವ್ರ ಮನೆಗೆ ಹೋದಾಗ ಒಂದು ಮೊದಲ ಪ್ರಶ್ನೆ ಕೇಳಿದೆ, ಈ ಸ್ಪಿರಿಚುವಲ್ ಈ ಇನ್ಕ್ವೈರಿ ಮಾಡಬೇಕಂದ್ರೆ ತಮ್ಮ ಗೈಡೆನ್ಸ್ ಏನು ಸರ್, ಹೇಗೆ ಪ್ರಾರಂಭ ಮಾಡಬೇಕು ಅಂತ. ಆವಾಗ ಒಂದು ಮಾತು ಹೇಳಿದ್ರು, ಭಗವಂತನ ನೀವು ಅರ್ಥ ಮಾಡ್ಕೋಬೇಕಂದ್ರೆ ನೀವು ಸೌಂದರ್ಯ ಪ್ರಜ್ಞೆ ಬೆಳೆಸ್ಕೊಳ್ಳಿ. ನಿಮಗೆ ಸೌಂದರ್ಯ ಪ್ರಜ್ಞೆ ಬೆಳೆಸ್ಕೊಳ್ಳದೆ ಹೋದರೆ ಅವನು ನಿಮ್ಗೆ ಅರ್ಥ ಆಗೋಲ್ಲ ಅಂತ. ಇವತ್ತು ಕೂಡ ನನ್ನ ಕಿವಿನಲ್ಲಿ ಮೊಳಗ್ತಾ ಇದೆ. ಆಮೇಲೆ ಅವ್ರ ಜೊತೆಗೆ ನಾನು ಮೊದಲನೇ ಸಲ ಬದರಿ ಯಾತ್ರೆನೂ ಮಾಡಿದ್ದೇನೆ. ಅನುಭವಗಳು ಭಾಳ ಇದೆ. ಕೆಲವು ವಿಷಯ ಮಾತ್ರ ಹೇಳ್ತಾನೆ. ಅವ್ರು ಆಂಗ್ಲ ಪ್ರೊಫೆಸರ್ ಆಗಿಬಿಟ್ಟು ಒಂದು ಮಾತು ಹೇಳ್ತಾಯಿದ್ರು, ಇಂಗ್ಲೀಷ್ದು ಟ್ರಾನ್ಸ್ಲೇಷನ್ಸ್ ತೊಗೋಬೇಡಿ, ಈಗ ಹಿಂದೂಯಿಸಮ್ಮು ಅಂತ ಹೇಳಿದ್ರೆ ಸರಿ ಆಗೋಲ್ಲ, ಸನಾತನ ಧರ್ಮ ಅಂದ್ರೇ ಕರೆಕ್ಟು. ಈ ಇಂಗ್ಲೀಷ್ನಲ್ಲಿ ಎಲ್ಲದಕ್ಕೂ ಇಸಮ್ ಮಾಡಿಬಿಡುತ್ತೆ, ಕ್ಯಾಪಿಟಲಿಸಮು, ಫೆಮಿನಿಸಮು, ಕಮ್ಯುನಿಸಮ್ಮು. ಹಾಗೆ ಇಸಮ್ ಆಲ್ವೇಸ್ ಕಾಸಸ್ ಎ ಶಿಸಮ್. ಆದ್ದರಿಂದ ಅದಕ್ಕೆ ಬೇರೆಯೇ ಟರ್ಮಿನಾಲಜಿ ಯೂಸ್ ಮಾಡಬೇಕು ಅಂತ ಹೇಳಿ ಸನಾತನ ಧರ್ಮ, ಆಮೇಲೆ ಫೆಮಿನಿಸಮ್ಗೆ ಒಂದು ಒಳ್ಳೆಯ ಇದು ಹೇಳೋರು. ಶ್ರೀತತ್ವ, ನಮ್ಮಲ್ಲಿರ್ತಕ್ಕಂಥ ಶ್ರೀತತ್ವ ಇದು ಮಚ್ ಬೆಟರ್ ಆ್ಯಂಡ್ ಮೋರ್ ಕಂಪ್ಲೀಟ್ ದ್ಯಾನ್ ದಿ ಫೆಮಿನಿಸಮ್. ಅದು ಭಾಳ ಚೆನ್ನಾಗಿ ಹೇಳಿದರು. ಆಮೇಲೆ ಅವ್ರ ಜೊತೆ ಮಾತಾಡಬೇಕಾದ್ರೆ ಒಂದು ಹೇಳಿದ್ದ ಮಾತು, ಇವತ್ತು ಈ ಏನು ದೇಶದ ಗಲಾಟೆಗಳು ನಡೀತಾ ಇದೆ ಅದಕ್ಕೆ ಹೊಂದಾಣಿಕೆ ಮಾಡಿ ನೋಡಿದ್ರೆ ಎಷ್ಟು ಅರ್ಥಪೂರ್ಣವಾಗಿ ಅವ್ರು ಆವತ್ತೇ ಹೇಳಿದರು ಅಂತ ಹೇಳ್ತೀನಿ. ಅವ್ರು ಏನು ಹೇಳಿದ್ರು, ಹಿಂದೂಯಿಸಮ್ನಲ್ಲಿ ಮಾತ್ರ, ಸನಾತನ ಧರ್ಮದಲ್ಲಿ ಮಾತ್ರ ವಿ ವರ್ಷಿಪ್ ದಿ ಫೆಮಿನೈನ್. ಶ್ರೀತತ್ವನ ನಾವು ರೆಕಗ್ನೈಸ್ ಮಾಡೋದು, ವರ್ಷಿಪ್ ಮಾಡೋದ್ರಿಂದ ಈ ಮೇಡ್ ಒಂದು ಸ್ಟೇಟ್ಮೆಂಟ್ ಇನ್ ಒನ್ ಆಫ್ ದಿ ಸತ್ಸಂಗ್ಸ್. ಏನು ಹೇಳಿದ್ರು, ಎ ರಿಲಿಜನ್ ವಿಚ್ ಡಸ್ ನಾಟ್ ವರ್ಷಿಪ್ ದಿ ಫೆಮಿನೈನ್ ಹ್ಯಾಸ್ ವೈಲೆನ್ಸ್ ಇನ್ ಇಟ್ಸ್ ರೂಟ್ಸ್ ಅಂತ ಹೇಳಿದ್ರು. ಪ್ಲೀಸ್ ರಿಮೆಂಬರ್ ದ್ಯಾಟ್. ಎ ರಿಲಿಜನ್ ವಿಚ್ ಡಸ್ ನಾಟ್ ವರ್ಷಿಪ್ ದಿ ಫೆಮಿನೈನ್ ಹ್ಯಾಸ್ ವೈಲೆನ್ಸ್ ಇನ್ ಇಟ್ಸ್ ರೂಟ್ಸ್ ಅಂತ. ಆವತ್ತು ನನಗೇನು ಅಷ್ಟು ಅರ್ಥ ಆಗಿರಲಿಲ್ಲ. ಬಟ್ ಇವತ್ತೆಲ್ಲ ನಡೀತಿರೋದು ನೋಡಿದ್ರೆ ಅವ್ರು ಹೇಳಿದ 100ಕ್ಕೆ 100 ಸತ್ಯ ಅನಿಸುತ್ತೆ. ಹಾಗೆ ಬಹಳಷ್ಟು ಪರ್ಸನಲ್ ಎಕ್ಸ್ಪೀರಿಯನ್ಸಸ್ಸು ಶೇರ್ ಮಾಡ್ಬೋದು. ಮತ್ತೊಂದು ಇಂಪಾರ್ಟೆಂಟ್ ಅಂದರೆ ಅವರು ಶ್ರೀಕೃಷ್ಣನ
ಅವತಾರದ ಕೃಷ್ಣ ಅವತಾರದ ಕೊನೆ ಗಳಿಗೆಗಳು ಪುಸ್ತಕ ಬರೆದಿದ್ರಲ್ಲ, ಅದು ನಾನು ಕೇಳಿದೆ, ಸರ್ ನೀವು ಅಷ್ಟೊಂದೆಲ್ಲ ಚೆನ್ನಾಗಿ ಕಾರಣ ಏನು ಅಂತ. ಅವ್ರು ಹೇಳಿದ್ರು, ಇದಕ್ಕೆ ದ್ವಾರಕೆಗೆ ಹೋದಾಗ ಬೇಟ್ ದ್ವಾರಕಾ ಟೆಂಪಲಲ್ಲಿ ಇದ್ದಾಗ ಕೃಷ್ಣನ ಕಡೆಗಳಿಗೆ ಕಣ್ಣು ಮುಂದೆನೇ ಬಂತಂತೆ, ಲೈಕ್ ಎ ರೀಪ್ಲೇ ಇನ್ ಎ ವಿಡಿಯೋ ಎಲ್ಲ ನನ್ನ ಕಣ್ಣು ಮುಂದೆ ಬಂತು. ಐ ಫರ್ಗಾಟ್ ಮೈಸೆಲ್ಫ್ ಫಾರ್ ಸಮ್ ಟೈಮ್ ಆ್ಯಂಡ್ ಗಾಡ್ ಪ್ರಾಂಪ್ಟೆಡ್ ಮೀ ಟು ರೈಟ್ ದಟ್ ಬುಕ್ ಅಂತ. ಅದ್ರ ಪ್ರಕಾರ ಅವರು ಕೃಷ್ಣನ ಪಾಯಿಂಟ್ ಆಫ್ ವ್ಯೂನ ಇಂದ ಮಹಾಭಾರತ ಎಲ್ಲ ಒಂದು ರಿವ್ಯೂ ಮಾಡಿದ್ದಾರೆ. ಅದಕ್ಕೆ ಸಮನಾದ ಪುಸ್ತಕ ಅಂದರೆ ದ್ರೌಪದಿದು. ದ್ರೌಪದಿ ಕಡೆಗೆ ಇದಕ್ಕೆ ಹೋದಾಗ ಯಾವುದು ಪಾಂಡವ್ರದ್ದು ಎಲ್ಲ ಕರ್ಕೊಂಡು ಹೋದಾಗ ಕಡೆಗೆ ಅದು ಪುಸ್ತಕ ಬರೆದ ತಕ್ಷಣ ಜ್ಞಾಪಕ ಬರ್ತಾ ಇಲ್ಲ. ಅದರಲ್ಲಿ ಎಂಟೈರ್ ಮಹಾಭಾರತನ ದ್ರೌಪದಿಯ ಪಾಯಿಂಟ್ ಆಫ್ ವ್ಯೂ ಇಂದ ಪೂರ್ತಿ ರಿವ್ಯೂ ಮಾಡಿದ್ದಾರೆ. ಅವಳ ಕಣ್ಣಿಂದ ಇದುವರೆಗೂ ಯಾರೂ ಮಾಡಿರಲಿಲ್ಲ. ದ್ರೌಪದಿ ಪಾಯಿಂಟ್ ಆಫ್ ವ್ಯೂ ಇಂದ ಮಹಾಭಾರತನ ಅದರಲ್ಲಿ ಅವಳು ಎಷ್ಟು ನೋವು ಅನುಭವಿಸ್ತಾಳೆ, ಕುಂತಿನೂ ಅನುಭವಿಸಿದಳು. ಆದರೆ ಕುಂತಿಗಿಂತ ಜಾಸ್ತಿ ದ್ರೌಪದಿ ಎಷ್ಟು ನೋವು ಅನುಭವಿಸಿದ್ಲು. ಅದನ್ನು ನೋಡಿದಾಗ ಅದು ಒಂದು ಕಣ್ಣಲ್ಲಿ, ಇನ್ನೊಂದು ಕಣ್ಣಲ್ಲಿ ಕೃಷ್ಣಾವತಾರದ ಕಡೆಗೆ ಹಿಡಿದಾಗ ಬಹಳ ನಮಗೆ ಅಪೀಲ್ ಆಗುತ್ತೆ. ಅಂದರೆ ಎಂಟೈರ್ ಮಹಾಭಾರತನ ಈ ಎರಡು ಕಣ್ಣುಗಳಿಂದ ಅವ್ರು ನೋಡಿ ಬರೆದಿದ್ದಾರೆ. ಅವ್ರು ಯಾವಾಗಲೂ ಹೇಳೋರು, ಕೃಷ್ಣ ಕೊರಗೆ ಏನಂದರೆ ಇವಳಿಗೆ ದ್ರೌಪದಿಗೆ ಸರಿಯಾದ ಸಮಯದಲ್ಲಿ ನಾನು ಹೆಲ್ಪ್ ಮಾಡಲಿಲ್ಲ ಅಂದ್ಬಿಟ್ಟು ಅವಾಗ ಕಡೆಯವರೆಗಿತ್ತು ಅಂತ. ಅದೇ ಥರ ಕೊರಗು ದ್ರೌಪದಿಗೂ ಇತ್ತು. ಈ ಎರಡು ಕಣ್ಣುಗಳು ಅಂದರೆ ಬಂದ ದ್ರೌಪದಿಯ ಬಗ್ಗೆ ಪುಸ್ತಕ ಮತ್ತು ಕೃಷ್ಣಾವತಾರ ಕಡೆಗಣ್ಣುಗಳು, ಈ ಎರಡು ಕಣ್ಣುಗಳಿಂದ ಮಹಾಭಾರತ ನೋಡಿದ್ರೆ ನಮಗೆ ಬೇರೆ ಇಷ್ಟಕೋಣ 2 ಡೈಮೆನ್ಷನಲ್ 3 ಡೈಮೆನ್ಷನಲ್ ವಿಷನ್ ಬರುತ್ತೆ. ಆಮೇಲೆ ಹಾಗೆ ಅವರು ವೇದ ಸಂಸ್ಕೃತಿ ಪರಿಚಯ, ಇಂಥ ಪ್ರೌಢವಾದಂಥ ಪುಸ್ತಕ ಯಾವಾಗಲೂ ಒಬ್ಬ ಮನುಷ್ಯನ ಜೀವಮಾನದ ಕೊನೆಯಲ್ಲಿ ಬರೀತಾರೆ. ಆದರೆ ಆಚಾರ್ಯರು ತಮ್ಮ ಬರವಣಿಗೆ ಶುರು ಮಾಡಿದ್ದೇ ವೇದ ಸಂಸ್ಕೃತಿ ಪರಿಚಯ. ಅವಾಗ 10 ವಾಲ್ಯೂಮಲ್ಲಿತ್ತು. ಅಮೋಘವಾದಂಥ ಪುಸ್ತಕ. ವೇದಗಳಲ್ಲಿರ್ತಕ್ಕಂಥ ಸೀಕ್ರೆಟ್ಸ್ ಎಲ್ಲ ಅದರಲ್ಲಿ ಭಾಳ ಚೆನ್ನಾಗಿ ಹೇಳಿದ್ದಾರೆ. ಅಗ್ನಿಮೇಳೆ ಪುರೋಹಿತನ ಬಗ್ಗೆ ಅವರು ಹೇಳಿದ್ದಾರೆ. ಋಗ್ವೇದ ಶುರು ಆಗೋದೆ ಅಗ್ನಿಯಿಂದ. ಅಗ್ನಿ ಅಂದರೆ ಏನು ಅಂತ ಅದ್ರ ತತ್ವದ ಬಗ್ಗೆ ಬಹಳ ಚೆನ್ನಾಗಿ ವಿಶ್ಲೇಷಣೆ ಮಾಡಿದ್ದಾರೆ. ಅದನ್ನೆಲ್ಲ ನೋಡಿದಾಗ ನಮಗೆ ನಮ್ಮ ಕಣ್ಣು ತೆರೆಸುತ್ತೆ. ಪೂರ್ತಿ ಅರ್ಥ ಆಗುತ್ತೆ ಅಂತ ಹೇಳೋಕ್ಕಾಗೋಲ್ಲ, ಕಣ್ಣು ತೆರೆಸುತ್ತೆ. ಆಚಾರ್ಯರಿಗೆ ನಮ್ಮ ಸ್ಕ್ರಿಪ್ಚರ್ಸ್ ಜೊತೆಗೆ ವೆಸ್ಟರ್ನ್ ಲಿಟ್ರೇಚರು, ಈಸ್ಟರ್ನ್ ಫಿಲಾಸಫಿ, ವೆಸ್ಟರ್ನ್ ಫಿಲಾಸಫಿ ಪ್ರತಿಯೊಂದು ತಿಳ್ಕೊಂಡಿದ್ರು. ಅಷ್ಟೇ ಅಲ್ಲ, ಇತರೆ ಮತಗಳು, ಬೈಬಲ್ಲು, ಕುರಾನು ಎಲ್ಲ ಓದ್ಕೊಂಡಿದ್ರು. ಹೀಗಾಗಿ ಅವ್ರು ಏನೇ ಮಾತಾಡಿದ್ರು ಅದರೊಂದು ತೂಕ ಇರೋದು. ಬಹಳ ಆಶ್ಚರ್ಯ ಸಂಗತಿ ಅಂದರೆ ಅವರು ಕಂಪ್ಲೀಟ್ ವರ್ಕ್ಸ್ ಆಫ್ ಅಂಬೇಡ್ಕರ್ ಇಟ್ಕೊಂಡಿದ್ರು. ಅಂಬೇಡ್ಕರ್ ಏನು ಹೇಳಿದ್ದಾರೆ ನೋಡೋಣ ಅಂಥೇಳಿ ಅದನ್ನೆಲ್ಲ ಓದ್ಕೊಂಡು ಇವ್ರು ಎಷ್ಟೋ ಸಲ ಹೇಳಿದ್ರಪ್ಪ, ನಾನು ಪುಸ್ತಕ ಬರೀಬೇಕು ಅಂತಿದ್ದೀನಿ, ವಾಟ್ ಯು ಡು ನಾಟ್ ನೋ ಅಬೌಟ್ ಅಂಬೇಡ್ಕರ್ ಅಂತ. ಅಂಬೇಡ್ಕರ್ ಬಗ್ಗೆ ನಾವು ಬಹಳಷ್ಟು ನೆಗೆಟಿವ್ ವಿಚಾರ ಹೇಳ್ತೀವಿ ಅಂತ ಹೇಳಿಲ್ಲ ಅಂಬೇಡ್ಕರ್ರು. ವಾಟ್ ಯು ಡು ನಾಟ್ ನೋ ಅಬೌಟ್ ಅಂಬೇಡ್ಕರ್ ಅಂತ ಅದನ್ನೊಂದು ಪುಸ್ತಕ ಬರೀಬೇಕು ಅಂತ ರೆಫರೆನ್ಸ್ ಎಲ್ಲ ಮಾಡ್ತಾಯಿದ್ರು. ನಂತರ ಏನಾಯಿತು ಅಂತ ಗೊತ್ತಿಲ್ಲ. ಹೀಗೆ ಬಹುಮುಖ ಪ್ರತಿಭೆ, ಅವನ್ನ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ನಾನು ಹೇಳಬೇಕಂದ್ರೆ ಅವರು ಆಧುನಿಕ ವೇದವ್ಯಾಸರು. ಒಂದು ರೀತಿಯಲ್ಲಿ ವೇದವ್ಯಾಸರಿಗಿಂತ ಒಂದು ಹೆಜ್ಜೆ ಮುಂದೆನೇ ಹೋಗಿದ್ದಾರೆ. ಯಾಕೆಂದರೆ ಆಂಗ್ಲ ಲಿಟ್ರೇಚರು ಎಲ್ಲ ತಿಳ್ಕೊಂಡಿದ್ದರಿಂದ ಮತ್ತು ನಮ್ಮ ಸಾಧಾರಣವಾದಂಥ ಜನಗಳಿಗೆ ಅರ್ಥ ಆಗುವಂಗೆ ರಾಮಾಯಣ, ಮಹಾಭಾರತ, ಭಾಗವತ, ಉಪನಿಷತ್ತು ಪ್ರತಿಯೊಂದು ನಮ್ಮ ಲೆವೆಲ್ಗೆ ಸರಿಯಾಗಿ ಹೇಳಿದ್ದಾರೆ. ಮೈಸೂರಲ್ಲಿ ನಡೆದ ಕಠೋಪನಿಷತ್ ಬಗ್ಗೆ ಅವ್ರು ಏನು ಲೆಕ್ಚರ್ಸ್ ಕೊಟ್ಟಿದ್ದಾರೆ, ಒನ್ ಆಫ್ ದಿ ಸೂಪರ್ ಲೆಕ್ಚರ್ಸ್ ಐ ಹ್ಯಾವ್ ಹರ್ಡ್. ಬಹಳ ಕಷ್ಟವಾದಂಥ ಕಠೋಪನಿಷತ್ತು. ಅದರಲ್ಲಿ 3ನೇ ಪ್ರಶ್ನೆ ಸರಿಯಾಗಿ ಯಾರು ಇಂಟರ್ಪ್ರಿಟ್ ಮಾಡಲ್ಲ. ಅಂಥದ್ದನ್ನು ಆಚಾರ್ಯರು ಸಂಹಿತೆಗಳ ಸಹಾಯದಿಂದ 3ನೇ ಪ್ರಶ್ನೆಗೆ ಬಹಳ ಸಮರ್ಪಕವಾಗಿ ಅದರ ಉತ್ತರಿಸಿದ್ದಾರೆ. ಇಂಥ ಆಚಾರ್ಯರು ನಮ್ಮ ಮಧ್ಯೆ ಇವಾಗ ಇಲ್ವಲ್ಲ ಅಂತ ಒಂದು ರೀತಿ ಹೊರಗೆ ಬಂದ್ರೂ, ಆದರೆ ಒಂದು ರೀತಿಯಲ್ಲಿ ಪ್ರತಿದಿನ ನಮ್ಮ ಮನಸ್ಸಿನಲ್ಲೇ ಇರ್ತಾರೆ. ಯಾಕಂದರೆ ಅವರು ಬರವಣಿಗೆಗಳು, ಅವ್ರಿಗೆ ಲೆಕ್ಚರ್ CDಸು ಕೇಳ್ತಾ ಹೋದರೆ ಅವ್ರು ಯಾವಾಗಲೂ ನಮ್ಮ ಜೊತೆಗೆ ಇರ್ತಾರೆ ಅಂತ ಅನಿಸುತ್ತೆ. ಇಂಥ ಕಾರ್ಯಕ್ರಮ ಅರೇಂಜ್ ಮಾಡಿದ್ದ ನಮ್ಮ ಸತ್ಸಂಗದವ್ರಿಗೆಲ್ಲ ನಾನು ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ದೆಮ್. ಥ್ಯಾಂಕ್ ಯು. ಪರಮಪೂಜ್ಯ ಶ್ರೀ ನಾರಾಯಣಾಚಾರ್ಯರು ಹುಬ್ಬಳ್ಳಿ ಧಾರವಾಡದಲ್ಲಂತೂ ಬಹುಶ್ರುತರು. ಬಟ್ ಕರ್ನಾಟಕದ ಎಲ್ಲ ಕಡೆಗಳಲ್ಲೂ ಅವರ ಹೆಸರು ಪ್ರಸಿದ್ಧಿಯಾಗಿದೆ. ನಾನು ಹುಬ್ಬಳ್ಳಿಯಲ್ಲಿ ಕೆಲಸ ಮಾಡ್ತಿದ್ದರಿಂದ ಅವರ ಎಲ್ಲ ಭಾಷಣಗಳನ್ನು ಕೇಳಿಸ್ಕೊಳ್ತಕ್ಕಂತಹ ಒಂದು ಅವಕಾಶ ಇತ್ತು. ಮತ್ತು ಅವರು ದ ರಾ ಬೇಂದ್ರೆಯವರು ಎಲ್ಲ ತುಂಬ ಚಟುವಟಿಕೆಯಿಂದ ಆ ಒಂದು ಆಧ್ಯಾತ್ಮಿಕ ಸಾಹಿತ್ಯವನ್ನು ಹುಬ್ಬಳ್ಳಿ ಧಾರವಾಡ ಅಂತ ಪ್ರದೇಶದಲ್ಲಿ ಬೆಳಗಿದರು. ಅವರಿಗೆ ನಮನ ಮಾಡುವಂತಹ ಒಂದು ಸೌಭಾಗ್ಯ ಸಿಕ್ಕಿದ್ದು ನನ್ನ ಅದೃಷ್ಟ ಅಂತ ತಿಳ್ಕೊಳ್ತೀನಿ. ನಮಸ್ಕಾರ. ನನ್ನ ಹೆಸರು ಶ್ರೀನಿಧಿ. ನಾನು ಆಚಾರ್ಯರ ಉಪನ್ಯಾಸಗಳನ್ನು ಸುಮಾರು 1971ನೇ ಇಸವಿಯಿಂದ ಮೈಸೂರಿನ ಸರಸ್ವತಿಪುರಂನ ತೆಂಗಿನ ತೋಟದಲ್ಲಿ ಸಾಮಾನ್ಯ ನಡೀತಿತ್ತು.
ಒಂದು ಕಂಟಿನ್ಯೂಯಸ್ ಆಗಿ 15 ದಿವಸಗಳ ಕಾಲ ಉಪನ್ಯಾಸಗಳು ನಡೀತಿತ್ತು. ಆಗ ನಾನು PUC ಓದ್ತಾ ಇದ್ದೆ. ಅವತ್ತಿನಿಂದ ಅವರ ಉಪನ್ಯಾಸವನ್ನು ಕೇಳಿ ಪ್ರಭಾವಿತನಾದೆ. ಆವಾಗ ಯಾವ ಉಪನ್ಯಾಸವನ್ನು ಆದಷ್ಟು ನಾನು ತಪ್ಪಿಸ್ಕೊಳ್ತಿರಲಿಲ್ಲ. ಹಾಗಾಗಿ ಅವಾಗ ಅನೇಕ ಪುಸ್ತಕಗಳನ್ನು ಓದ್ತಾ ಇದ್ದೇನೆ. ಅವಾಗ ಜ್ಞಾನ ಭಂಡಾರ. ಸೊ ಅವಾಗ ಈ ಇಲ್ಲದ ಪರಿಸ್ಥಿತಿ ನಿಜವಾಗ್ಲೂ ಎಲ್ಲರಿಗೂ ತುಂಬ ನಷ್ಟವೇ. ಹಾಗಾಗಿ ಇಂದಿನ ಕ್ಲಿಷ್ಟ ಸಮಾಜದ ಪರಿಸ್ಥಿತಿಯಲ್ಲಿ ಆಚಾರ್ಯರ ಮಾರ್ಗದರ್ಶನ ಇರಬೇಕಿತ್ತು. ನಿಜವಾಗ್ಲೂ ಇದು ಒಂದು ನಿಜವಾದ ಸಮಾಜಕ್ಕೆ ಉಂಟಾದ ನಷ್ಟವೇ ಸರಿ. ಅವಾಗ ಇದು ಇಲ್ಲದ ಸ್ಥಿತಿಯನ್ನು ನಾವು ಊಹಿಸ್ಕೊಳ್ಳೋಕ್ಕೂ ತುಂಬ ಅಸಾಧ್ಯ. ಹಾಗಾಗಿ ಅವಾಗ ಪುಸ್ತಕ ರೂಪದಲ್ಲಿ, ಗ್ರಂಥಗಳ ರೂಪದಲ್ಲಿ ಮತ್ತು ಉಪನ್ಯಾಸ ಮಾಲಿಕೆಯ ರೂಪಗಳಲ್ಲಿ ನಮ್ಮಲ್ಲಿ ಇದ್ದಾರೆ. ಅದೇ ಒಂದು ನಮಗೆ ಒಂದು ನೆಮ್ಮದಿ. ಹಾಗಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ. ಅವ್ರ ಪುಸ್ತಕ ಓದಿದರೆ ಖಂಡಿತ ಯಾರಿಗೂ ನಷ್ಟವಿಲ್ಲ. ತುಂಬ ಜ್ಞಾನ ವೃದ್ಧಿಯಾಗುತ್ತೆ. ಅದರಿಂದ ಸಮಾಜಕ್ಕೆ ಒಂದು ಉಪಯೋಗ ಆಗುತ್ತೆ ಅನ್ನೋದು ನನ್ನ ನಂಬಿಕೆ. ವಂದನೆಗಳು. ನಾರಾಯಣಾಚಾರ್ಯರು ಪ್ರಕಾಂಡ ಪಂಡಿತರು, ಒಂದು ಜ್ಞಾನದ ನಿಧಿನೇ ಅವರು. ಅವರ ಪ್ರವಚನಗಳಿಗೆಲ್ಲ ನಾನು ಬರ್ತಾ ಇದ್ದೆ. ಅವರಿಂದ ನನಗೆ ಉಪದೇಶ ಸಹಿತ ಆಗಿದೆ ಭಗವದ್ಗೀತೆ ಇದರದ್ದೆಲ್ಲ. ಅದನ್ನೆಲ್ಲ ನಾನು ಇದು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಅವರು ಹಾಕಿಕೊಟ್ಟ ಒಂದು ದಾರಿಯಲ್ಲಿ ನಾನು ಸಾಗ್ತಾ ಇದ್ದೀನಿ. ಇದೇ ನಾನು ಅವರಿಗೆ ಸಲ್ಲಿಸ್ತಾ ಇರೋ ನುಡಿ ನಮನ. ಧನ್ಯವಾದಗಳು. ಇಲ್ಲಿ ನೆರೆದಿರುವ ಪ್ರೊಫೆಸರ್ ನಾರಾಯಣಾಚಾರ್ಯವರ ನಮಾಮಿ ನಾರಾಯಣಂ ಕಾರ್ಯಕ್ರಮಕ್ಕೆ ಮತ್ತು ಈ ಸಭೆಯ ಆಯೋಜಕರಿಗೆ ನನ್ನ ಹಾರ್ದಿಕ ವಂದನೆಗಳನ್ನು ಸಲ್ಲಿಸಬಯಸುತ್ತೇನೆ. ವೈಕುಂಠವಾಸಿಗಳಾದ ಪರಮಪೂಜ್ಯ ನಾರಾಯಣಾಚಾರ್ಯರನ್ನು ಭಕ್ತಿಪೂರ್ವಕವಾಗಿ ಅಭಿನಂದಿಸುವ ಈ ಮೂಲಕ ಈ ಇಂದಿನ ಬೆಳಗಿನ ಪ್ರಾತಃ ಕಾಲದ ದಿನ ಪುನೀತವಾಗಿದೆ. ಆಚಾರ್ಯರ ವಿದ್ವತ್ತನ್ನು, ಬಹುಶ್ರುತತ್ವವನ್ನು, ಪ್ರವಚನ ಪಾಂಡಿತ್ಯವನ್ನು, ಪಟುತ್ವವನ್ನು ಕುರಿತು ಈಗಾಗಲೇ ಹಲವಾರು ವಿದ್ವಾನ್ಮಣಿಗಳು ಮಾತನಾಡಿದ್ದಾರೆ ಹಾಗೂ ಮಾತನಾಡಲಿದ್ದಾರೆ. ಅವರು ನಮ್ಮ ಹಿರಿಯ ಬಂಧುಗಳು, ಗುರು ಸಮಾನಶರು, ಗುರು ಸದೃಶರು, ಪ್ರಾತಸ್ಮರಣೀಯರು. ಅವರೊಡನೆ ಕಳೆದ ಎಷ್ಟೋ ಸುಂದರ ಕ್ಷಣಗಳು ನಮ್ಮನ್ನು ಇಂದಿಗೂ ಅವುಗಳ ನೆನಪು ಬರೆಸುತ್ತದೆ. ಅವರಿದ್ದಲೇ ಅಭಿಮಾನ, ಆತ್ಮೀಯತೆ, ಸಂತೋಷ, ಸರಸ, ಸಾನ್ನಿಧ್ಯ. ಅಷ್ಟು ದೊಡ್ಡ ವಿದ್ವಾಂಸಗಳಾಗಿದ್ದರು. ನಮ್ಮೊಡನೆ ಅವರು ಸುಲಭ ಲಭ್ಯರಾಗಿ ವ್ಯವಹರಿಸುತ್ತಿದ್ದರು. ಅವರನ್ನು ಸ್ಮರಿಸುವುದು, ಪೂಜಿಸುವುದು ನಮ್ಮ ಜೀವನದ ಅಹೋಭಾಗ್ಯ ಎಂದು ತಿಳಿಯಬಯಸುತ್ತೇನೆ. ನಮ್ಮ ಸ್ವಗ್ರಾಮ ಟಿ ನರಸೀಪುರ ತಾಲೂಕಿನ ಸಂತಾನ ಗೋಪಾಲ ಕೃಷ್ಣ ಸ್ವಾಮಿ ಕೃಷ್ಣಾಪುರದಲ್ಲಿದೆ. ಅದು ಅಲ್ಲಿನ ಕಾರಣಿಕ ದೈವವಾಗಿರುವ ಶ್ರೀ ಸಂತಾನ ಗೋಪಾಲ ಕೃಷ್ಣ ಸ್ವಾಮಿ ನಮ್ಮ ಕುಲದೇವರು. ಪ್ರೊಫೆಸರ್ ಆಚಾರ್ಯ ಹಲವಾರು ಬಾರಿ ಶ್ರೀ ಕ್ಷೇತ್ರಕ್ಕೆ ಭೇಟಿ ನೀಡಿ ಭಗವಂತನ ದರ್ಶನ ಮಾಡಿ ಸಂತೋಷಪಟ್ಟಿರುವುದನ್ನು ನಾನು ಅತಿ ಸಮೀಪದಿಂದ ಬಲ್ಲೆ. ನಾನು ಶ್ರೀ ದೇವಾಲಯದ ಸೇವಕ ವರ್ಗದಲ್ಲಿ ಇದ್ದುಕೊಂಡು ಯಥಾಶಕ್ತಿಯಾಗಿ ಸ್ವಾಮಿಯ ಸೇವೆ ಮಾಡುತ್ತಿದ್ದೇನೆ. ನನಗೆ ಬಹಳ ನೆನಪಿದೆ. ಇದೇ ಒಂದು 2-3 ವರ್ಷಗಳ ಹಿಂದೆ ನಾನು ಅವರನ್ನ ಭೇಟಿ ಮಾಡಿದ್ದೆ. ಆವಾಗ ಆಚಾರ್ಯರು ನನ್ನ ಸಮೀಪದಲ್ಲಿ ಬರ ಹೇಳಿ ತಿಳಿಸಿದರು, ನೀನು ಯಾವುದೇ ಕಾರಣಕ್ಕಾಗಿ ಕೃಷ್ಣನ ದೇವಸ್ಥಾನವನ್ನು ಕೈ ಬಿಡಬೇಡ, ಅದನ್ನು ಚೆನ್ನಾಗಿ ಮುಂದುವರಿಸ್ಕೊಂಡು ಬಾ ನೀನು ಅಂತ ನನಗೆ ಒಂದು ಸಲಹೆ ನೀಡಿದ್ದರು. ದೇವಾಲಯದ ಸಂತಾನ ಗೋಪಾಲ ಕೃಷ್ಣ ಸ್ವಾಮಿ ದೇವಾಲಯದ ಸಭೆಯ ಅಧ್ಯಕ್ಷನಾದ ಶ್ರೀ KR ಸಂತಾನಮ್ಮಾದ ನಾನು ಆಡಳಿತ ಮಂಡಳಿಯ ಪರವಾಗಿ ಹಾಗೂ ನನ್ನ ಕೃತಜ್ಞತಾಪೂರ್ವಕದಿಂದ ಈ ಆಚಾರ್ಯರ ದಿವ್ಯ ಸ್ಮರಣೆಗೆ ಮನಪೂರ್ವಕವಾಗಿ ಅಭಿನಂದಿಸುತ್ತೇನೆ. ಓಂ ನಮೋ ನಾರಾಯಣ. ನಾರಾಯಣಾಚಾರ್ಯರ ಸ್ಮರಣೆಯನ್ನು ಮಾಡ್ತಾ ಈ ದಿವಸ ಅವರಿಗೆ ಒಂದು
ಸ್ಮರಣಾಂಜಲಿ ಕಾರ್ಯಕ್ರಮವನ್ನು ನಡೆಸ್ತಾ ಇರುವಂಥದ್ದು ತುಂಬ ಸಂತೋಷಕರವಾದಂಥ ವಿಷಯ. ಸಂಸ್ಕೃತದಲ್ಲಿ, ತಮಿಳು ಭಾಷೆಯಲ್ಲಿ, ಕನ್ನಡ ಭಾಷೆಯಲ್ಲಿ, ಇಂಗ್ಲೀಷ್ ಭಾಷೆಯಲ್ಲಿ ಎಲ್ಲದಲ್ಲಿಯೂ ಕೂಡ ಒಂದು ತಲಸ್ಪರ್ಶಿಯಾದ ಪಾಂಡಿತ್ಯವನ್ನು ಪಡೆದವರಾಗಿದ್ದರು. ಜೊತೆಗೆ ವಿಶೇಷವಾಗಿ ರಾಮಾಯಣ ಏನು ಒಂದು ವಿಚಾರಗಳಿದೆ ಅದನ್ನು ಜನರಿಗೆ ಅರ್ಥವಾಗುವಂಥ ಒಂದು ರೀತಿಯಲ್ಲಿ, ಇವತ್ತಿನ ಕಾಲಕ್ಕೂ ಕೂಡ ಅದನ್ನು ಅನುಸರಿಸುವ ರೀತಿಯಲ್ಲಿ, ಹೊಂದಿಸುವ ರೀತಿಯಲ್ಲಿ ಜನರಿಗೆ ಪ್ರವಚನವನ್ನು ಮಾಡಿ ಅದರ ತಿರುಳನ್ನು ತಿಳಿಸ್ತಾ ಇರುವಂಥ ಒಂದು ಸಾಮರ್ಥ್ಯ ನಾರಾಯಣಾಚಾರ್ಯರಿಗೆ ಇತ್ತು. ಇದರ ಜೊತೆಗೆ ತಪ್ಪುಗಳನ್ನು ಖಂಡಿಸುವಂಥ ಸಂದರ್ಭವೂ ಕೂಡ ಬಂದಾಗ ಧೈರ್ಯದಿಂದ ನಿಜವಾದಂಥ ವಿಷಯವನ್ನು ಮಂಡನೆ ಮಾಡಿ ಸತ್ಯವಾದಂಥ ವಿಷಯವನ್ನು ಎಲ್ಲರಿಗೂ ಕೂಡ ಹೊರಹಾಕಿ ಅಲ್ಲಿರ್ತಕ್ಕಂತಹ ದೋಷಗಳನ್ನು ಸರಿಪಡಿಸಿ ನಿಜವಾದಂಥ ಅರ್ಥ ಏನು ಅನ್ನುವಂಥದ್ದನ್ನು ತಿಳಿಸುವಂತಹ ಒಂದು ನಿಜವಾದಂತಹ ಕಾರ್ಯವನ್ನು ಮಾಡಿದಂಥವರು ನಾರಾಯಣಾಚಾರ್ಯರು. ಹಾಗಾಗಿ ಅಂಥ ನಾರಾಯಣಾಚಾರ್ಯರ ಪ್ರವಚನಗಳು, ಅವರ ಒಂದು ಲೇಖನಗಳು, ಅವರ ವಿಮರ್ಶಾತ್ಮಕವಾಗಿರತಕ್ಕಂತಹ ಏನು ಒಂದು ಪುಸ್ತಕಗಳು, ಇವೆಲ್ಲವೂ ಕೂಡ ಇವತ್ತಿಗೂ ಕೂಡ ಎಲ್ಲ ಕಾಲಕ್ಕೂ ಕೂಡ ಅದು ನಮಗೆ ಸ್ಮರಣೀಯವಾಗಿರತಕ್ಕಂಥದ್ದಾಗಿದೆ. ಅಂತಹ ನಾರಾಯಣಾಚಾರ್ಯರು ಬರೀ ನಮ್ಮ ದೇಶದ ಒಬ್ಬ ದೊಡ್ಡ ವಿದ್ವಾಂಸ ಅಷ್ಟೇ ಅಲ್ಲ, ಇಡೀ ಪ್ರಪಂಚದ ಒಬ್ಬ ದೊಡ್ಡ ವಿದ್ವಾಂಸ ಅಂತ ಹೇಳೋದಕ್ಕೆ ನನಗೆ ತುಂಬ ಸಂತೋಷ ಆಗುತ್ತೆ. ಅಂತಹ ನಾರಾಯಣಾಚಾರ್ಯರ ಏನು ಒಂದು ಬಗ್ಗೆ ಇವತ್ತು ಅವರಿಗೆ ಒಂದು ಸ್ಮರಣೆಯನ್ನು ಮಾಡಿಕೊಂಡು ಅವರಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇರುವಂತಹ ಕಾರ್ಯಕ್ರಮದಲ್ಲಿ ನಾನೂ ಸಹ ಅವರಿಗೆ ಚರಮಶ್ಲೋಕವನ್ನು ರಚನೆ ಮಾಡಿದ್ದೆ. ಅದನ್ನು ಅವರ ಅಂತ್ಯಕಾರ್ಯಗಳಲ್ಲಿ ಅದನ್ನು ಓದಿದ್ದರು. ಇವತ್ತು ಆ ಚರಮಶ್ಲೋಕವನ್ನು ನಾನೇ ರಚನೆ ಮಾಡಿದ್ದನ್ನು ಇವತ್ತು ಎಲ್ಲರ ಸಮಕ್ಷಮದಲ್ಲಿ ಈ ಸಭೆಯಲ್ಲಿ ಪಠನ ಮಾಡೋದಕ್ಕೂ ಕೂಡ ನನಗೊಂದು ಅವಕಾಶ ದೊರಕಿದೆ ಅನ್ನುವಂಥದ್ದು ನನ್ನ ಸುಯೋಗ ಅಂತ ಭಾವಿಸ್ಕೊಳ್ತೇನೆ. ಅಂತಹ ದೊಡ್ಡ ವಿದ್ವಾಂಸರಾದಂತಹ ನಾರಾಯಣಾಚಾರ್ಯರ ಚರಣಾರವಿಂದಗಳಲ್ಲಿ ನಮಸ್ಕಾರ ಮಾಡ್ತಾ, ಇವತ್ತು ಆ ನಾರಾಯಣಾಚಾರ್ಯರಿಗೆ ಪರಮಾತ್ಮನಾಗಿರತಕ್ಕಂತಹ ನಾರಾಯಣನು ಅವರಿಗೆ ಒಂದು ರೀತಿಯ ಆಧ್ಯಾತ್ಮಿಕವಾಗಿರತಕ್ಕಂತಹ ಶಾಂತಿಯನ್ನು ಕರುಣಿಸಲಿ ಅಂಥೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ನಮಸ್ಕಾರ. ನಾರಾಯಣಾಚಾರ್ಯರು ಶ್ರೀಮನ್ನಾರಾಯಣನ ಪಾದಗಳಿಗೆ ತಮ್ಮನ್ನು ತಾವು ಸಮರ್ಪಣೆ ಮಾಡಿಕೊಂಡು ಐಹಿಕ ದೇಹ ತ್ಯಾಗವನ್ನು ಮಾಡಿ 5 ತಿಂಗಳಾಯಿತು. ನಾರಾಯಣಾಚಾರ್ಯರು ಅವರನ್ನು ನಾವು ರಾಮಾಯಣಾಚಾರ್ಯರು, ಭಾರತಾಚಾರ್ಯರು, ಗೀತಾಚಾರ್ಯರು, ಚಾಣಕ್ಯ, ಈ ರೀತಿ ಅನೇಕ ಉಪಾಧಿಗಳಿಂದ ವರ್ಣಿಸಬಹುದು. ಆದರೆ ನಾರಾಯಣಾಚಾರ್ಯರು ಅಂದಿಗೂ ಪ್ರಸ್ತುತರು, ಇಂದಿಗೂ ಪ್ರಸ್ತುತರು, ಮುಂದಿಗೂ ಪ್ರಸ್ತುತರು. ಯಾತಕ್ಕೆ ಅಂತಂದರೆ ಅವರ ವಿಚಾರ ಲಹರಿಯಿಂದಾಗಿ. ಮಹಾಭಾರತ ಪ್ರವಚನವನ್ನು ಮಾಡಬೇಕಾದ್ರೆ ಪುಣ್ಯ ಸಂಪಾದನೆಗೋಸ್ಕರವಾಗಿ ರಾಮಾಯಣದ ಕಥೆಯನ್ನು ಕೇಳಿ, ಮಹಾಭಾರತ, ಭಾಗವತ, ಗೀತೆಯನ್ನು ಕೇಳಿದ್ರೆ ನಿಮ್ಮ ಮಕ್ಕಳಿಗೆ ಮದುವೆ ಆಗುತ್ತೆ, ನಿಮಗೇನೋ ಒಂದಷ್ಟು ಸಂಪತ್ತು ಸಿಗುತ್ತೆ, ನಿಮ್ಮ ನೌಕರಿಯಲ್ಲಿ ನಿಮಗೇನೋ ಬಡ್ತಿ ಆಗುತ್ತೆ ಅಂಥೇಳಿ ಮತ್ತಿರ್ಗ ತೆಗೆದುಕೊಂಬಂದು ಲೌಕಿಕಕ್ಕೆ ನಮ್ಮನ್ನು ಕಟ್ಟಿ ಹಾಕುವಂಥ ಅನೇಕ ಜನ ಪ್ರವಚನಕಾರರನ್ನು ನಾವು ಕಾಣ್ತೇವೆ. ಆದರೆ ರಾಮಾಯಣ, ಮಹಾಭಾರತ, ಗೀತೆ, ಭಾಗವತ ಇದೆಲ್ಲವೂ ಈ ಮಣ್ಣಿನ, ಈ ಭೂಮಿಯ, ತಾಯಿ ಭಾರತೀಯ ಇತಿಹಾಸ, ನಮ್ಮ ಪೂರ್ವಜರು ನಡ್ಕೊಂಡಂಥ ರೀತಿ, ಇದನ್ನು ನಮಗೆ ತಿಳಿಸ್ಕೊಟ್ಟಂಥವರು ನಾರಾಯಣಾಚಾರ್ಯರು ಒಬ್ಬರನ್ನೇ. ವೇದ ಸಂಸ್ಕೃತಿ ಪರಿಚಯದಿಂದ ಹಿಡಿದು ಈ ಮಣ್ಣಿನ, ಈ ಭೂಮಿಯ ಇತಿಹಾಸವನ್ನೇ ನಾನು ಹೇಳ್ಕೊಂಡು ಬರ್ತಾ ಇದ್ದೇನೆ. ನಮ್ಮ ಪೂರ್ವಜರ ರೀತಿ ನಾವು ಬದುಕಬೇಕು.
ಕೃಷ್ಣನನ್ನ, ರಾಮನನ್ನ ಬರೀ ದೇವರಾಗಿ ನೋಡಬೇಡಿ. ಅವರು ಬದುಕನ್ನು ಎದುರಿಸಿದ ರೀತಿಯನ್ನು ನೋಡಿ ನೀವು ನಿಮ್ಮ ಬದುಕನ್ನು ಎದುರಿಸುವಂತಹ ಧೈರ್ಯವನ್ನು, ಸ್ಥೈರ್ಯವನ್ನು, ಸತ್ಯಪರತೆಯನ್ನು, ಅನ್ಯಾಯದ ವಿರುದ್ಧದ ಹೋರಾಟವನ್ನು ಯಾಕೆ ಕಲ್ತ್ಕೋಬಾರ್ದು? ವಿಶೇಷವಾಗಿ ಮೈಸೂರಿನವರು ನಾವು ಪುಣ್ಯವಂತರು. ಮಹಾಭಾರತವನ್ನು ನಮಗೆ 8 ವರ್ಷಗಳ ಕಾಲ ಸಂಪೂರ್ಣ ಮಹಾಭಾರತ, ವ್ಯಾಸ ಮಹಾಭಾರತವನ್ನು ನಮಗೆ ಪ್ರವಚನ ಮಾಡಿದ್ರು ಅವರು. ಆ ಪ್ರವಚನವನ್ನು ಕೇಳಿದ ನಂತರದಲ್ಲಿ ನಮಗೆಲ್ರಿಗೂ ನಮ್ಮ ಜೀವನದಲ್ಲಿ, ನಮ್ಮ ಜೀವನದ ಒಂದು ಅಂಗವಾಗಿ, ಭಾಗವಾಗಿ ಮಹಾಭಾರತವನ್ನು ನಾವು ನೋಡಲಿಕ್ಕೆ ಪ್ರಾರಂಭ ಮಾಡಿದ್ವಿ. ನಮಗನ್ನಿಸ್ತು ಯಾರ್ಯಾರನ್ನ ನೋಡಿದಾಗ, ಹೌದು ಇವನು ಶಕುನಿ ಇದ್ದಾನೆ, ಇವನು ದುರ್ಯೋಧನ ಇದ್ದಾನೆ, ಇವನು ದುಶ್ಯಾಸನ ಇದ್ದಾನೆ, ಇವನು ಯಾರೋ ಒಬ್ಬ ಭೋಳೆ ಯುಧಿಷ್ಠಿರ ಇದ್ದಾನೆ, ಇವನು ಯಾರೋ ಒಬ್ಬ ಭ್ರಮೆಯಲ್ಲಿ ಸಿಕ್ಕೊಂಡಿರುವಂಥ ಅರ್ಜುನ ಇದ್ದಾನೆ, ಇವನೊಬ್ಬ ಯಾರೋ ನೀತಿಭ್ರಷ್ಟ, ಪಥಭ್ರಷ್ಟ ಕರ್ಣ ಇದ್ದಾನೆ ಅಂಥೇಳಿ ನಮ್ಮ ಸುತ್ತಮುತ್ತಲೂ ಇರುವಂಥ ಜನರನ್ನು ನಮಗೆ ನೋಡುವಂಥ ವ್ಯಾಸದೃಷ್ಟಿಯನ್ನು ನಾರಾಯಣಾಚಾರ್ಯರು ಕೊಟ್ಟರು ನಮಗೆ. ಅಂಥ ಹೊಸ ದೃಷ್ಟಿಯನ್ನು ನಮಗೆ ನೀಡಿದಂಥವರು, ಅದನ್ನು ತಾವು ಕಂಡಂಥವರು ದ್ರಷ್ಟಾರರು ಗುರುಗಳಾದಂಥ ನಾರಾಯಣಾಚಾರ್ಯರು. ವಿಶೇಷವಾಗಿ ಪ್ರಪಂಚದಲ್ಲ ಇವತ್ತು ನಡೀತಾ ಇರುವಂಥ ಅನೇಕ ಘಟನೆಗಳು, ಪ್ರಪಂಚದ ಬೇರೆ ಬೇರೆ ಭಾಗದ ಇತಿಹಾಸಗಳು, ಭಾರತದ ಇತಿಹಾಸ, ಭಾರತ ಈಗ ನಡ್ಕೊಂಡು ಹೋಗ್ತಾ ಇರುವಂಥ ರಸ್ತೆ, ಇದು ಸರಿಯಾ ತಪ್ಪಾ? ಭಾರತದ ಇತಿಹಾಸದಲ್ಲಿ ನಮ್ಮ ರಾಜಕಾರಣಿಗಳು ಮಾಡಿದಂಥ ತಪ್ಪೇನು? ಇದೆಲ್ಲವನ್ನೂ ಸಹ ನಮಗೆ ಮನವರಿಕೆಯಾಗೋ ರೀತಿ ಹೇಳಿಕೊಟ್ಟಂಥವರು ಪ್ರೊಫೆಸರ್ ನಾರಾಯಣಾಚಾರ್ಯರು. ಅದಕ್ಕೋಸ್ಕರ ಗುರುಗಳು ನಮಗೆ ಯಾವತ್ತೂ ಪ್ರಸ್ತುತ, ಗುರುಗಳ ವಿಡಿಯೋದಿಂದ, ಗುರುಗಳ ಆಡಿಯೋದಿಂದ ನಮ್ಮ ಮನಸ್ಸಿನಲ್ಲಿ ಯಾವತ್ತೇ ನಿರ್ಮಾಣವಾಗಬಹುದಾದಂಥ ಸಮಸ್ಯೆಗಳಿಗೆ ನಾವು ಪರಿಹಾರವನ್ನು ಕಂಡ್ಕೋಬಹುದು. ಬರೀ ಐಹಿಕವಾಗಿ ನಮ್ಮ ಜೊತೆ ಇಲ್ಲ, ಆದರೆ ಆಧ್ಯಾತ್ಮಿಕವಾಗಿ, ವೈಚಾರಿಕವಾಗಿ ನಮ್ಮ ಜೊತೆ ಯಾವತ್ತೂ ಇರುವಂಥ ಗುರುಗಳು ನಾರಾಯಣಾಚಾರ್ಯರು. ಅವರ ನೆನಪಿಗೆ ಯಾವತ್ತೂ ಶತ ನಮನಗಳು. ನಮಸ್ಕಾರ. ನಾನು ಅವಚ್ಛೇದಕಂ ರಾಮಸ್ವಾಮಿ ಅಯ್ಯಂಗಾರ್ ಅಂತ ಅಂದ್ಬಿಟ್ಟು, ನಮ್ಮ ತಂದೆಯವರು ಪಿತೃಮನೇಶ ರಂಗಸ್ವಾಮಿ ಅಯ್ಯಂಗಾರ್, ಅವಚ್ಛೇದಕಂ ರಂಗಸ್ವಾಮಿ ಅಯ್ಯಂಗಾರ್ ಅಂತ ಅಂದ್ಬಿಟ್ಟು, ಅವರು ಇದು ನಮ್ಮ ತಂದೆ ಅವರಿಗೆ ಚಿಕ್ಕಪ್ಪ ಆಗಬೇಕು, ನಾರಾಯಣಾಚಾರ್ಯರಿಗೆ ಸ್ವಂತ ಚಿಕ್ಕಪ್ಪ. ಅವರು ಚಿಕ್ಕ ವಯಸ್ಸಿನಲ್ಲಿ ನಮ್ಮನೆಯಲ್ಲೇ ಬೆಳೆದವರು. ಮತ್ತು ಕಾಲೇಜು, ಮಹಾರಾಜ ಕಾಲೇಜು ಮತ್ತು ಯುವರಾಜ ಕಾಲೇಜಿಗೆಲ್ಲ ನಮ್ಮನೆಯಿಂದನೇ ಹೋಗಿ ಬರ್ತಾಯಿದ್ರು, ಮಾಡಿದ್ರು. ಅದು ತುಂಬ ಆತ್ಮೀಯರಾಗಿದ್ದರು ನಮ್ಮ ತಂದೆಯವ್ರಿಗೆ. ಜೊತೆಗೆ ನಮ್ಮ ತಂದೆಯವರು ಅವ್ರಿಗೆ ತುಂಬ ಸಹಾಯ ಮಾಡಿದರು ಆ ಟೈಮಲ್ಲಿ. ಅವರು ಆವಾಗಲೇ ನಮ್ಮನ್ನೆಲ್ಲ ಆಗಿಲ್ಲರೋ ತುಂಬಾ ಇದು ಬೇಜಾರು. ಯಾಕೆಂದರೆ ಅವ್ರ ಪ್ರವಚನಗಳೆಲ್ಲ ರೆಗ್ಯುಲರಾಗಿ ಮೈಸೂರಲ್ಲಿ ಯಾವಾಗಾದರೂ ನಾವು ಹೋಗಿ ಬರ್ತಾಯಿದ್ವಿ. ಅವ್ರ ತಂದೆ 3 ಜನ ಅಣ್ಣ ತಮ್ಮಂದರಲ್ಲಿ, ಮೊದಲನೇವರು ಸುಂದರಾಚಾರ್ಯ ಅಂತ, ಎರಡನೇವರು ಶ್ರೀನಿವಾಸಾಚಾರ್ಯ ಅಂತ, ಮೂರನೇವರು ನಾರಾಯಣಾಚಾರ್ಯ ಅಂತ. ಎಲ್ಲರೂ ನಮ್ಮನೆಗೆ ಬಹಳ ಆತ್ಮೀಯಾಗಿದ್ದವರು. ನಮ್ಮನೆಯಲ್ಲೇ ಇದ್ದಿದ್ದರಿಂದ ನಮಗೆಲ್ಲ ತುಂಬಾ ಆತ್ಮೀಯರು. ನಮ್ಮನ್ನೆಲ್ಲ ಬಿಟ್ಟು ಅಗಲಿರೋದು ನಮಗೆ ತುಂಬ ಇದು ನಷ್ಟ, ನಮ್ಮ ಲೋಕಕ್ಕೆ ತುಂಬ ನಷ್ಟ ಅವರು ಹೋಗಿರೋದು. ಅವ್ರಿಗೆ ಆತ್ಮಕ್ಕೆ ಶಾಂತಿ ಕೊಡಲಿ ಅಂತಂದ್ಬಿಟ್ಟು ದೇವ್ರನ್ನ ಪ್ರಾರ್ಥಿಸ್ತೀನಿ ನಾನು. ಪರೋಪಕಾರಾಯ ಫಲಂತಿ ವೃಕ್ಷಾಃ, ಪರೋಪಕಾರಾಯ ವಹಂತಿ ನದ್ಯಃ, ಪರೋಪಕಾರಾಯ ದುಹಂತಿ ಗಾವಃ, ಪರೋಪಕಾರಾರ್ಥಂ ಇದಂ ಶರೀರಂ ಅಂತ ಹೇಳೋ ಹಾಗೆ ಅವರು ಜೀವನ ಪೂರ್ತಿ ಕೊನೆ ತನಕ ಕೂಡ ಆಚಾರ್ಯರು ಅಂದರೆ ನಾರಾಯಣಾಚಾರ್ಯರು ನನಗೆ ಪ್ರೀತಿಯಿಂದ ನಾನು ಮಾಮ ಅಂತ ಕರೀತಾ ಇದ್ದೆ ಅವ್ರನ್ನ. ನಾನು ಅಂತ ಹೇಳಿದ್ರೆ ಇಲ್ಲಿ ಅಹಂ ಅಂತ ಬರುತ್ತೆ.
ಆದರೆ ನನಗೆ ವಹಿಸಿರುವಂಥ ಕೆಲಸ ಸುಧರ್ಮ ಪತ್ರಿಕೆಯಲ್ಲಿ ಸಣ್ಣದಾಗಿ ಕಾರ್ಯವನ್ನು ನಿರ್ವಹಿಸ್ತಿದ್ದೀನಿ. ನನ್ನ ಹೆಸರು ಜಯಲಕ್ಷ್ಮಿ ಅಂತ ಹೇಳಿ. ನಮ್ಮ ಮನೆಯವರು ಕೆ ವಿ ಸಂಪತ್ ಕುಮಾರ್ ಅಂತ, ಹಾಗೂ ನಮ್ಮ ಮಾವನವರಾದಂಥ ಕಳಲೆ ಪಂಡಿತ ವರದರಾಜ ಅಯ್ಯಂಗಾರ್ ಅವರು ಸುಧರ್ಮ ಎಂಬ ಸಂಸ್ಕೃತ ದಿನಪತ್ರಿಕೆಯನ್ನು 1970ರಲ್ಲಿ ಪ್ರಾರಂಭ ಮಾಡಿದ್ರು. ಅವತ್ತಿನಿಂದ ಇವತ್ತಿನವರೆಗೂ ಕೂಡ ನಾರಾಯಣಾಚಾರ್ಯರು ನಮಗೆ ಬಹಳ ಚಿರಪರಿಚಿತ. ಪ್ರಪಂಚಕ್ಕೆ ಅವರು ಪರಿಚಿತರಾಗಿದ್ದರೂ ಕೂಡ ನಮಗೆ ಸ್ವತಃವಾಗಿ ಪರಿಚಿತರಾಗಿರೋಂಥವ್ರು. ಅವರನ್ನು ಖುದ್ದು ಭೇಟಿ ಮಾಡಿದ್ದಾರೆ ವರದರಾಜ ಅಯ್ಯಂಗಾರ್ ಅವರು, ನಾರಾಯಣಾಚಾರ್ಯ ಅವರು. ತುಂಬ ಬಹಳ ಅನೇಕ ವಿಚಾರಗಳನ್ನು ವಿನಿಮಯ ಮಾಡಿಕೊಂಡಿದ್ದಾರೆ. ಸಂಸ್ಕೃತದ ವಿಷಯದ ಬಗ್ಗೆ, ವೇದಗಳ ಬಗ್ಗೆ, ಹೀಗೆ ಎಲ್ಲನೂ ಬಹಳಷ್ಟು ವಿಚಾರ ವಿನಿಮಯವನ್ನು ಮಾಡಿಕೊಂಡಿದ್ದಾರೆ. ಅಷ್ಟೂ ಅಲ್ಲದೆ ನಮ್ಮ ತಂದೆಯವರು ಹಾಗೂ ನಾರಾಯಣಾಚಾರ್ಯರು ಇಬ್ಬರು ಕೂಡ ಒಂದೇ ಊರಿನವರು, ಹಾಗೆ ಅವರ ಸಹಪಾಠಿಗಳು ಸಹ. ಇದೆಲ್ಲ ಸುಯೋಗದೊಂದಿಗೆ ನನಗೆ ಬಹಳಷ್ಟು ಹತ್ತಿರವಾದರು ಮಾಮ ಅವರು. ಅವರ 8 ವರ್ಷಗಳ ಕಾಲ ನಡೆದಂಥ ಮಹಾಭಾರತ, ರಾಮಾಯಣ ಅನೇಕ ಪ್ರವಚನಗಳಿಗೆ ನಾನು ಒಬ್ಬಳ ಪ್ರೇಕ್ಷಕಳಾಗಿ, ಹಾಗೆ ಅವರ ವಿಚಾರ ಧಾರೆಗಳನ್ನು ನಾನು ಮನನ ಮಾಡ್ಕೊಳ್ತಾ ಇದ್ದೀನಿ. ಬಹಳಷ್ಟು ವರ್ಷಗಳು ಬೇಕು, ಇನ್ನೂ ಎಷ್ಟೋ ಜನ್ಮಗಳು ಬೇಕು ಅಂತ ಅಂದ್ಕೊಳ್ತೀನಿ. ಒರಿಸ್ಸಾಗೆ ಹಾಗೆ ಅಯೋಧ್ಯೆಗೆ ನಾನು ಅವರ ಹತ್ತಿರವಾಗಿದೆ. ಕಾರಣ ಏನು ಅಂತಂದರೆ, ಅವರ ಮಗಳ ಬದಲಾಗಿ ನಾನು ಅವ್ರ ಜೊತೆಯಲ್ಲಿ 15 ದಿವಸಗಳ ಕಾಲ ಅವರ ಸಾಮೀಪ್ಯವನ್ನು ನಾನು ಅವರಿಬ್ಬರನ್ನು, ಮಾಮ ಮತ್ತು ಮಾಮಿಯವರನ್ನು ಹತ್ತಿರದಿಂದ ಕಂಡಿದ್ದೀನಿ ನಾನು. ನನಗೆ ಆ ಸೌಭಾಗ್ಯ ಭಗವಂತನ ಕೃಪೆಯಿಂದ ಸಿಕ್ತು ಅಂತಲೇ ಹೇಳಬಹುದು. ಸುಧರ್ಮ ಪತ್ರಿಕೆಯ ಬಗ್ಗೆ, ಸಂಸ್ಕೃತದ ಬಗ್ಗೆ ಅನೇಕ ಬಾರಿ ಪ್ರವಚನಗಳಲ್ಲಿ ಹೇಳ್ತಾನೆ ಬಂದರು. ಸಂಸ್ಕೃತ ವಿಷಯವನ್ನು ಎಲ್ಲರೂ ಕಲಿಬೇಕು, ಸಂಸ್ಕೃತವನ್ನು ಕಲಿಬೇಕು ಅಂತ ಹೇಳಿ ಬಹಳಷ್ಟು ಹೇಳ್ತಾನೆ ಬಂದಿದ್ದಾರೆ. ಅದನ್ನು ಕೂಡ ನಾವು ಇವಾಗ ಅವರ ಆಣೆಯಂತೆ, ಅವರ ಅಣತಿಯಂತೆ ನಾವು ನಡೆಸ್ಕೊಂಡು ಬರ್ತಿದ್ದೀವಿ. ಅವರ ಆಶೀರ್ವಾದ ಸದಾ ನಮಗಿರಲಿ. ಅವರ ಅಗಲಿಕೆ ನಮಗೆ ಬಹಳಷ್ಟು ದುಃಖವನ್ನು ಇದ್ದರೂ ಕೂಡ ನಾವು ಅವರ ಒಂದು ಪ್ರವಚನಗಳ, ಅವರ ಮಾರ್ಗದರ್ಶನದಂತೆ ನಾವು ನಡ್ಕೊಂಡು ಹೋಗೋಣ ಅಂತ ಹೇಳ್ತಾ ಅವ್ರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೀನಿ. ವೇದ ವಿದ್ಯಾ ಪ್ರಸಾರಣಿ ಸಭೆಯವರಿಗೆ ಧನ್ಯವಾದಗಳು. ನಮಸ್ಕಾರ. ನಾನು ಹರಿಪ್ರಕಾಶ್ ಕೊಣೆಮನೆ, ನಾರಾಯಣಾಚಾರ್ಯರ ಶಿಷ್ಯ, ಅವರ ಅನುಯಾಯಿ, ಅವರ ಪರಮ ಭಕ್ತ. ನಾನು ಪತ್ರಕರ್ತನಾಗಿ ವಿಜಯ ಕರ್ನಾಟಕ ಪತ್ರಿಕೆಯ ಸಂಪಾದಕನಾಗಿ ಕೆಲಸ ಮಾಡ್ತಾಯಿದ್ದೀನಿ. ನಾರಾಯಣಾಚಾರ್ಯರು ದೈಹಿಕವಾಗಿ ನಮ್ಮಿಂದ ಮರೆಯಾಗಿದ್ದಾರೆ, ಆದರೆ ವೈಚಾರಿಕವಾಗಿ ಅವರು ಸದಾಕಾಲ ನಮ್ಮ ಜೊತೆ ಇರ್ತಾರೆ. ನಾರಾಯಣಾಚಾರ್ಯರನ್ನ ನಾವು ಅಪ್ರತಿಮವಾಗಿ ಪ್ರೀತಿಸಿದ್ದು ಅವರ ವಿಚಾರಕ್ಕೋಸ್ಕರ, ಅವರ ವೈಚಾರಿಕ ನಿಲುವಿಗೋಸ್ಕರ ನಾವೆಲ್ಲ ನಾರಾಯಣಾಚಾರ್ಯರ ಅನುಯಾಯಿಗಳು, ಅಭಿಮಾನಿಗಳು ಆಗಿ ಇದ್ವಿ. ಹಾಗಾಗಿ ಅವರಿಗೆ ವಿಚಾರ ಬಿಟ್ಟರೆ, ಆಲೋಚನೆ ಬಿಟ್ಟರೆ ಬೇರೇನೂ ಇರಲಿಲ್ಲ. ಹಾಗಾಗಿ ನಾರಾಯಣಾಚಾರ್ಯರು ನಮ್ಮ ಜೊತೆ ಸದಾಕಾಲ ಇರ್ತಾರೆ. ಮತ್ತು ಅವರ ಆಲೋಚನೆ, ಅವರ ಕ್ರಿಯೆ, ಅವರು ನಂಬಿಕೊಂಡಂತಹ ನಂಬಿಕೆ ನಮ್ಮ ಜೊತೆ ಇದ್ದರೆ ನಾವು ನಾರಾಯಣಾಚಾರ್ಯರನ್ನ ಸದಾಕಾಲ ಕಾಪಿಟ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ನಮಸ್ಕಾರ. ನಾನು ರಂಗನಾಥನ್ ಅಂತ, ಮಾಮಾಗೆ ಮರಮನ್ ಸಂಬಂಧ. ನನ್ನನ್ನು ಒಂದು ಇಂಜಿನಿಯರ್ ಆಗಿ ಮಾಡ್ತಕ್ಕಂಥ ಶ್ರೇಯ ಅವ್ರಿಗೆ ಸಲ್ಲುತ್ತೆ. ನನ್ನನ್ನು ಇಂಜಿನಿಯರ್ ಮಾಡಿ ಒಂದು ಒಳ್ಳೆ ಕೆಲಸಕ್ಕೆ ಅವಕಾಶ ಮಾಡಿ ಕಲ್ಪಿಸ್ಕೊಟ್ಟ ಗುರುಗಳು. ನನ್ನನ್ನು ಮರಿಯ ಅಂದ್ಬಿಟ್ಟು, ಆಗ ಚಲಮಬಾಗರದಲ್ಲಿದ್ದಾಗ ನಾನು ಬಹಳ ಚಿಕ್ಕ ವಯಸ್ಸಿನ ಹುಡುಗ. ನಮ್ಮ ತಂದೆ ಎಲ್ಲರೂ ಕೂಡ ಎಲ್ಲ ಸಂಬಂಧಿಕ ಇದ್ದಿದ್ದರಿಂದ ನಮ್ಮ ಸಂಬಂಧದಲ್ಲಿ ಎಲ್ಲ ಅವರ ಮಹತ್ವದ ಪಾತ್ರ ಇದ್ದು ನನ್ನನ್ನು ಒಂದು ಇಂಜಿನಿಯರ್ ಮಾಡೋದಕ್ಕೆ ಬಹಳ ಶ್ರೇಯಪಟ್ಟು ನನ್ನನ್ನು ಎಲ್ಲ ಓದಿಸಿ ಎಲ್ಲ ರೆಡಿ ಮಾಡಿಸಿಕೊಟ್ರು. ಅವರು ನನಗೆ ಕೊಟ್ಟಿರ್ತಕ್ಕಂಥ ವಿದ್ಯಾಭ್ಯಾಸ, ಶಿಕ್ಷಣ ಇದೆಲ್ಲದ್ರೂ ಬಹಳ ಪ್ರಾಮುಖ್ಯವಾಗಿದ್ದು ನನ್ನನ್ನು ಒಂದು ಒಳ್ಳೆ ಪ್ರಜೆಯಾಗಿ ಮಾಡಿ ಅವ್ರಿಗೆ ಗುರು ಕಾಣಿಕೆ ಥರ ನಾನು ಬಹಳ ಅವರ ಹತ್ರನೇ ಇದ್ದು ಯಾವಾಗಲೂ ಕೂಡ ನನ್ನನ್ನು ಪ್ರಿಯವಾಗೇ ಕಾಣ್ತಾಯಿದ್ರು. ನನ್ನನ್ನು ಏನು ಒಂದು ವಿಷಯ, ಒಂದು ಜ್ಞಾನ, ಒಂದು ಮಹಾಭಾರತ, ರಾಮಾಯಣ ಇದರ ಬಗ್ಗೆ ತರ್ಕ, ವಿಶ್ಲೇಷಣೆ ಇದರ ಬಗ್ಗೆ ಎಲ್ಲ ಕೊಟ್ಟು ಎಲ್ಲ ಒಂದು ಸಂಪ್ರದಾಯದ್ದು ಚೆನ್ನಾಗಿ ನಮಗೆ ಮನದಟ್ಟು ಮಾಡಿ ನಮ್ಮನ್ನು
ದೇವರಿಗೆ ಶ್ರೇಷ್ಠನಾದ ಭಕ್ತನಾಗಿರಬೇಕು ಅನ್ನೋದನ್ನು ಅವರ ಧ್ಯೇಯನ ಹೇಳಿಕೊಟ್ಟು ಅವರ ಹೇಳಿಕೊಟ್ಟ ಮಾರ್ಗದರ್ಶನದಲ್ಲಿ ನಾವು ಇಂದು ಮುಂದುವರೆದು ನೋಡ್ತಾಯಿದ್ವಿ. ಈಗ ಅವರನ್ನು ನಾವು ಕಳ್ಕೊಂಡಿದ್ರೂ ಕೂಡ ಆ ಥರದ್ದು ಏನೂ ಇಲ್ಲ. ಅವರ ಆಶೀರ್ವಾದ ನಮ್ಮ ಮೇಲೆ ತೃಪ್ತಿಯಾಗಿದೆ. ಆದ್ದರಿಂದ ನಾನು ಅವರಿಗೆ ನನ್ನ ಇದರದ ನಮನನ್ನು ಸಲ್ಲಿಸಿ ನನ್ನ ಈ 2 ಮಾತನ್ನು ಮುಗಿಸ್ತೀನಿ. ಡಾಕ್ಟರ್ KS ನಾರಾಯಣಾಚಾರ್ಯರು ಬಹಳ ಅಪರೂಪದ ಬಹುಮುಖ ಪ್ರತಿಭೆಯ ವ್ಯಕ್ತಿ. ಅವರು ಚಿಕ್ಕ ವಯಸ್ಸಿಂದಲೇ ಬಹಳ ಪ್ರತಿಭಾನ್ವಿತವಾಗಿದ್ದಂತಹ ಒಬ್ಬ ವ್ಯಕ್ತಿ. ಒಂದು ಜನ್ಮದಲ್ಲಿ ಇಷ್ಟೆಲ್ಲ ಇದನ್ನು ವಿಷಯಗಳನ್ನು ಸಂಗ್ರಹಿಸಲು ಸಾಧ್ಯವೇ ಅಂತಕ್ಕಂತಹ ಆಶ್ಚರ್ಯಕರವಾದಂತಹ ವ್ಯಕ್ತಿತ್ವ. ಅವರನ್ನು ಎಲ್ಲರೂ ನಡೆದಾಡುವ ವಿಶ್ವಕೋಶ, ಒಂದು ವಿಶ್ವವಿದ್ಯಾನಿಲಯ ಮಾಡುವಷ್ಟು ಕೆಲಸವನ್ನು ಒಬ್ಬರೇ ಯಾರ ಸಹಾಯವೂ ಇಲ್ಲದೆ ಮಾಡಿದ್ದಾರೆ. ಅವರ ಎಲ್ಲ ಪುಸ್ತಕಗಳು ಬರೀ ಪುಸ್ತಕಗಳು, ಕಾದಂಬರಿಗಳು ಅಲ್ಲ, ರೆಫರೆನ್ಸ್ ಪುಸ್ತಕ ಅಂತ ಹೇಳ್ತೇವಲ್ಲ ನಾವು, ಪದೇ ಪದೇ ಓದಬೇಕಾಗಿರ್ತಕ್ಕಂತಹ ಸಂಶೋಧನಾ ಗ್ರಂಥಗಳು, ಪ್ರತಿಯೊಂದೂ ಒಂದೊಂದು ಸಂಶೋಧನಾ ಗ್ರಂಥಗಳು. ಅದರ ಮೇಲೆ ಕೂಡ ನಾವು ಸಂಶೋಧನೆ ಮಾಡಿ PhD ತೊಗೊಂಡ್ಬಿಡ್ಬೋದು ಒಂದೊಂದು ಪುಸ್ತಕದ ಮೇಲೆಯೂ. ಅಷ್ಟೊಂದು ಜ್ಞಾನ ಅದರಲ್ಲಿ ತುಂಬಿಸಿ ಇಟ್ಟಿದ್ದಾರೆ. ಅವರ ಪ್ರವಚನಗಳಂತೂ ನಿಮಗೆ ಯಾವಾಗ ಎಲ್ಲಿ ಏನು ಅನುಮಾನಗಳು ಬಂದರೂ ಅದನ್ನು ನಿವಾರಣೆ ಮಾಡ್ತಕ್ಕಂಥ ಒಂದಿದೆ. ಅವರ ಸಂಬಂಧ ನಮಗೆ ಬಂದದ್ದೇ ಬಹಳ ಒಂದು ದೊಡ್ಡ ಭಾಗ್ಯ. ಅವರಿದ್ದ ಕಾಲದಲ್ಲಿ ನಾವು ಅವ್ರ ಜೊತೆ ಇದ್ದಿದ್ವಲ್ಲ ಎನ್ನುವುದೇ ನಮ್ಮ ಒಂದು ಪರಮ ಭಾಗ್ಯ ಅಂತ ಅನ್ಕೋಬಹುದು. ನಮಸ್ಕಾರ. ನಮಸ್ಕಾರ. ಇಂದು ನಡೆದಾಡುವಂತಹ ರಾಮಾಯಣವನ್ನು, ನಡೆದಾಡುವಂತಹ ಮಹಾಭಾರತವನ್ನು ಜೀವನದಲ್ಲಿ ಎಲ್ಲರಿಗೂ ಕೂಡ ಅವರಿಗೆ ಅರ್ಥವಾಗುವಂಥ ರೀತಿಯಲ್ಲಿ, ಅವರ ಬದುಕಿಗೆ ಅನ್ವಯವಾಗುವಂಥ ರೀತಿಯಲ್ಲಿ, ಉದಾಹರಣೆಗಳ ಜೊತೆಯಲ್ಲಿ ಮನುಷ್ಯನ ಬದುಕನ್ನು ಬದಲಿಸುವಂತಹ ಒಂದು ದೊಡ್ಡ ಕೈಂಕರ್ಯವನ್ನು ಸಮಾಜಕ್ಕೆ ದಾರಿ ಎರೆದುಕೊಟ್ಟಂತಹ ನಾರಾಯಣಾಚಾರ್ಯ ಅವರು ಇವತ್ತು ನಮ್ಮನ್ನು ಅಗಲಿದ್ದಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ದೇಹ ನಮ್ಮ ಮುಂದೆ ಇಲ್ಲ ಅನ್ನುವಂಥ ವಿಚಾರ ಇದ್ದರೂ ಕೂಡ ಅವರು ಜೀವನಕ್ಕೆ ಕೊಟ್ಟಿರುವಂಥ ಒಂದೊಂದು ಅಂಶಗಳನ್ನು ಪ್ರತಿದಿನ ಪ್ರತಿ ಕ್ಷಣವೂ ಕೂಡ ನಮ್ಮ ಜೀವನದಲ್ಲಿ ಹಾಸು ಹೊಕ್ಕಾಗಿರುವಂಥ ವ್ಯವಸ್ಥೆಗಳನ್ನು ನಾವು ಕಾಣ್ತೀವಿ. ಅಂತಹ ಒಂದು ಧಾರ್ಮಿಕ, ಸಾಹಿತ್ಯ, ಜೀವನದ ರೂಪ ಇವೆಲ್ಲವನ್ನ ಜೋಡಿಸುವಂಥ ಒಂದು ಚೇತನ ನಮ್ಮ ಮುಂದೆ ಇಲ್ಲ ಅನ್ನುವಂಥ ದುಃಖ ನಮ್ಮ ಮುಂದೆ ಇದೆ. ಆದರೆ ಅವರು ಕೊಟ್ಟಂಥ ಒಂದು ಸಂದೇಶ ಸಮಾಜದಲ್ಲಿ ನನ್ನಂತಹ ಲಕ್ಷಾಂತರ ಜನ ನಾವು ಮಾಡ್ತಾ ಇರುವಂಥ ಕರ್ಮಯೋಗದಲ್ಲಿ ಧರ್ಮದ ಆಧಾರದ ಮೇಲೆ ಬದುಕನ್ನು ನಡೆಸಬೇಕನ್ನುವಂತಹ ಒಂದು ದೊಡ್ಡ ವಿಚಾರವನ್ನು ಕೊಟ್ಟಂತಹ ಗುರುಗಳು ನಮಗೆ. ಹಾಗಾಗಿ ಅವರ ಜ್ಞಾನದ ಬಗ್ಗೆ, ಜ್ಞಾನದ ಭಂಡಾರದ ಬಗ್ಗೆ ಕೇವಲ ಹೇಳುವಂಥದ್ದಲ್ಲ, ಹೇಳಿದ್ದನ್ನು ಜೀವನದಲ್ಲಿ ಅಳವಡಿಸಿಕೊಂಡು ನಡೆಯುವಂತಹ ಒಂದು ದೊಡ್ಡ ವ್ಯಕ್ತಿತ್ವ ನಾರಾಯಣಾಚಾರ್ಯರು. ಕೇವಲ ಯಾವುದೋ ಒಂದು ಧರ್ಮದ ವಿಚಾರಕ್ಕೆ ಅಥವಾ ಯಾವುದೋ ಒಂದು ಸಮಾಜದ ವಿಚಾರಕ್ಕಲ್ಲ, ಇಡೀ ದೇಶಕ್ಕೆ ಒಂದು ಆಸ್ತಿಯಾಗಿದ್ದಂತಹ ಹಿಂದೂ ಧರ್ಮದ, ನಮ್ಮ ಸಂಸ್ಕೃತಿಯ ಜೀವನ ಶೈಲಿಯನ್ನು ಮುಂದುವರಿಸಿಕೊಂಡು ಹೋಗುವಂತಹ ಒಂದು ದೇಶ ಪ್ರೇಮವನ್ನು ಮೂಡಿಸುವಂತಹ ಒಬ್ಬ ದೇಶಪ್ರೇಮಿ. ಅವರ ಅಂಕಣ ಪ್ರತಿನಿತ್ಯವೂ ಕೂಡ ಓದಿದ ನಂತರದಲ್ಲಿ ನಮ್ಮ ಜೀವನ ಪ್ರಾರಂಭವಾಗುತ್ತೆ ಎನ್ನುವಂಥದ್ರಲ್ಲಿ ನಾನು ಒಬ್ಬ ಕೂಡ. ಅವರ ಅಂಕಣ ಕೇವಲ ಧಾರ್ಮಿಕವಾಗಿ ಅಲ್ಲ, ನಮ್ಮ ಜೀವನದ ಒಂದೊಂದು ಹೆಜ್ಜೆಗಳಲ್ಲೂ ಕೂಡ ಧರ್ಮವನ್ನು ಪಾಲಿಸಬೇಕಾದ್ರೆ ಎಷ್ಟು ಕಷ್ಟ ಆಗುತ್ತೆ, ಆದರೆ ಪಾಲಿಸಿದರೆ ಎಷ್ಟು ಆತ್ಮಕ್ಕೆ ತೃಪ್ತಿ ಸಿಗುತ್ತೆ ಎನ್ನುವಂತಹ ವಿಚಾರವನ್ನು ಕೊಟ್ಟಂತಹ ಮಹಾಚೇತನ. ಹಾಗಾಗಿ ಅವರು ನಮ್ಮ ಜೀವನದ ಒಂದೊಂದು ಹಾಸು ಹೊಕ್ಕಿನಲ್ಲಿ ಅವರಿದ್ದಾರೆ. ಹಾಗಾದರೆ ದೇಹ ಮಾತ್ರ ಇಲ್ಲ. ಅಂತಹ ಒಂದು ಚೈತನ್ಯವನ್ನು ನೆನಪಿಸ್ಕೊಳ್ಳುವಂತಹ ಒಂದು ದಿನ ಇವತ್ತು. ಅದರಲ್ಲೂ ವಿಶೇಷವಾಗಿ ಮೈಸೂರಿನ ಜನ ಅಂತೂ ಅವರಿಗೆ ಆಭಾರಿಯಾಗಿದ್ದೇವೆ. ನನ್ನ ತಾಯಿಯಿಂದ ಹಿಡಿದು ನನ್ನ ಇಡೀ ಕುಟುಂಬ ನಮ್ಮ ಜೀವನದ ನೋವುಗಳನ್ನು, ನಲಿವುಗಳನ್ನು
ಬಂದಾಗ ಸಮತೋಲನವನ್ನು ತೆಗೆದುಕೊಂಡು ಹೋಗಲಿಕ್ಕೆ ಬೇಕಾದಂತಹ ಒಬ್ಬ ಮನೋವಿಜ್ಞಾನಿ ಅಂತ ಇದ್ದರೆ ಅದು ನಾರಾಯಣಾಚಾರ್ಯ. ಕೇವಲ ಅವರು ಒಬ್ಬ ಮನೋವಿಜ್ಞಾನಿಯ ಡಾಕ್ಟರ್ ಅಲ್ಲ, ಆದರೆ ಮನೋವಿಜ್ಞಾನಿಯಾಗಿರುವಂತಹ ನಮ್ಮ ಮನಸ್ಸಿನಲ್ಲಿ ಹಾಸುಹೊಕ್ಕ ರೀತಿಯಲ್ಲಿ ಒಬ್ಬ ಮನೋವಿಜ್ಞಾನಿಯಾಗಿ ನಮ್ಮ ಮನಸ್ಸಿನ ಸ್ಥೈರ್ಯವನ್ನು, ಧೈರ್ಯವನ್ನು, ಚೈತನ್ಯವನ್ನು ಮುಂದೆ ತೆಗೆದುಕೊಂಡು ಹೋಗುವಂಥ ಕಾರ್ಯವನ್ನು ಮಾಡಿರುವಂತಹ ಮಹಾನ್ ಚೇತನ. ಅವರಿಗೆ ನಾನು ನಮನವನ್ನು ಸಲ್ಲಿಸ್ತಾ, ಕೇವಲ ಈ ಕಾರ್ಯಕ್ರಮದಲ್ಲಿ ನಮನ ಅಲ್ಲ, ನನ್ನ ಪ್ರತಿಯೊಂದು ಕೃತ್ಯಗಳಲ್ಲಿ, ಪ್ರತಿಯೊಂದು ದಿನಗಳಲ್ಲಿ ನಾನು ಅವರಿಗೆ ನಮನವನ್ನು ಸಲ್ಲಿಸಿ ಹೋಗುವಂಥ ಕಾರ್ಯವನ್ನು ಮಾಡ್ತಾ ಇದ್ದೀನಿ. ಅವರ ಆಶೀರ್ವಾದವನ್ನು ಬಯಸೋದಿಷ್ಟೇ. ಹೇಗೆ ನಿಮ್ಮ ಜೀವನದ ಅಂತ್ಯ ಆ ಪರಮಾತ್ಮನ ಸನ್ನಿಧಿಗೆ ಹೋಯ್ತೋ, ಅದು ನಿಮ್ಮಲ್ಲಿರುವಂಥ ಜ್ಞಾನ ಭಂಡಾರದ ಮೂಲಕವಾಗಿ ನಾವೆಲ್ಲ ಕರ್ಮಯೋಗವನ್ನು ಬಳಸಿ ಬಂದಂಥವರು. ಪ್ರತಿನಿತ್ಯ ಮೆಟೀರಿಯಲಿಸ್ಟಿಕ್ ಲೈಫಲ್ಲಿ ನಮ್ಮ ಜೀವನವನ್ನು ನಡೆಸುವುದು ಅನಿವಾರ್ಯ ನಮಗೆ. ಅದರ ಮಧ್ಯದಲ್ಲೇ ಆ ಪರಮಾತ್ಮನನ್ನು ಕಾಣುವಂಥ ರೀತಿಯಲ್ಲಿ ನಿಮ್ಮ ಆಶೀರ್ವಾದ ನಮಗಿರಲಿ ಅನ್ನುವಂಥದ್ದನ್ನು ಇವತ್ತು ಕೋರ್ತಾ, ಆ ಚೈತನ್ಯ ಸದಾ ನಮ್ಮ ಜೀವನದಲ್ಲಿ ಇರಲಿ ಅಂತ ಹೇಳಿ ಅವ್ರನ್ನ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಆ ಕೃಷ್ಣನೇ ಆ ರೂಪದಲ್ಲಿ ಬಂದು ನಮಗೆ ಕೊಟ್ಟಂತಹ ಒಂದು ದೊಡ್ಡ ಚೈತನ್ಯ ನಮ್ಮ ಹೃದಯದಲ್ಲಿದೆ. ಅವರಿಗೆ ನಾನು ನಮನಗಳನ್ನು ಸಲ್ಲಿಸ್ತೇನೆ. ಗುರುಬ್ರಹ್ಮ ಗುರು ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಬಹುಶಃ ಭಾರತದಲ್ಲಿ ಇಂಥ ದೊಡ್ಡ ವಿದ್ವಾಂಸರು ಹುಟ್ಟಿರೋದು ನಮಗೆಲ್ಲರಿಗೂ ಒಂದು ಅದೃಷ್ಟವೇ ಸರಿ. ಏಕೆಂದರೆ ನಾರಾಯಣಾಚಾರ್ಯ ಹುಟ್ಟಿರೋ ಈ ಒಂದು ನಾಡಿನಲ್ಲಿ ನಾವು ಕೂಡ ಅವ್ರ ಜೊತೆಗೆ ಇದ್ವಿ ಅನ್ನೋದು ಒಂದು ದೊಡ್ಡ ವಿಚಾರ. ಸುಮಾರು ನನಗೆ 1975ನೇ ಇಸ್ವಿಯಿಂದ ಆಚಾರ್ಯರು ನನಗೆ ಪರಿಚಯ. ನಾನು ಚಿಕ್ಕ ಹುಡುಗನಾಗಿದ್ದಾಗ ಮರಮಲಪ್ಪ ಸ್ಕೂಲಿನ ಆವರಣದಲ್ಲಿ ಸುಮಾರು 30 ದಿವಸಗಳ ಕಾಲ ಅವರು ಒಂದು ದೊಡ್ಡ ರಾಮಾಯಣ ಪ್ರವಚನವನ್ನು ನಡೆಸಿದರು. ಅವತ್ತಿಂದಲೇ ನಾನು ಅವರ ಒಬ್ಬ ದೊಡ್ಡ ಭಕ್ತನಾದೆ. ಹಾಗಾಗಿ ನನಗೆ ಏನು ಅಂದರೆ ಅವರ ಸಾಮೀಪ್ಯ ನನಗೆ ತುಂಬ ಚೆನ್ನಾಗಿ ಒದಗಬೇಕು ಎಂಬ ಒಂದು ದೊಡ್ಡ ಸಂಕಲ್ಪದಿಂದ ವೇದಾಂತ ಪ್ರಚಾರಣೆ ಸಭೆಯನ್ನು ನಾನು ಮತ್ತು ನಮ್ಮ ದ್ವಾರಕನಾಥ್ ಅಂತ ಇದ್ದಾರೆ ಮತ್ತು ಶ್ರೀಧರ್ ಅವರು ಎಲ್ಲ ಸೇರಿಕೊಂಡು ಒಂದು ವೇದಾಂತ ಪ್ರಚಾರಣೆ ಸಭೆಯನ್ನು ನಾವು ಹುಟ್ಟುಹಾಕಿದ್ವು. ಸುಮಾರು 8 ವರ್ಷಗಳ ಕಾಲ ನಾವು ಆ ವೇದಾಂತ ಪ್ರಚಾರಣೆ ಸಭೆಯ ಆಶ್ರಯದಲ್ಲಿ ಆಚಾರ್ಯರಿಂದ ಸಂಪೂರ್ಣ ಶ್ರೀಮದ್ ವಾಲ್ಮೀಕಿ ರಾಮಾಯಣ ಪ್ರವಚನ, ಶ್ರೀಮದ್ ಭಗವದ್ಗೀತೆಯ ಪ್ರವಚನ ಹಾಗೂ ಶ್ರೀಮದ್ ಮಹಾಭಾರತದ ಒಂದು ಪ್ರವಚನ ಕಾರ್ಯಕ್ರಮ ಹಾಗೂ ವಿಶೇಷವಾಗಿ ಶ್ರೀ ವೆಂಕಟೇಶ್ವರ ವೈಭವ ಮತ್ತು ಮಹಾತ್ಮೆಯ ಒಂದು ದೊಡ್ಡ ಪ್ರವಚನವನ್ನು ನಾವು ಮೈಸೂರಿನ ಜಗನ್ಮೋಹನ ಅರಮನೆ ಸಭಾಂಗಣದಲ್ಲಿ ಸುಮಾರು 36 ದಿವಸಗಳ ಕಾಲ ನಡೆಸಿದ್ವಿ. ಅದ್ರ ಬಗ್ಗೆ ಇವತ್ತಿಗೂ ನಮಗೆ ಹೆಮ್ಮೆ ಅನಿಸುತ್ತೆ. ಏಕೆಂದರೆ ಆಚಾರ್ಯರು ತಿಳಿದುಕೊಳ್ಳದೇ ಇರುವ ವಿಷಯ ಯಾವುದೂ ಇಲ್ಲ. ಅವರು ಎಲ್ಲ ರೀತಿಯ ವಿಚಾರಗಳನ್ನು, ಭಾರತದ ಚರಿತ್ರೆಯನ್ನು ಮತ್ತು ವೇದ ವಿಚಾರಗಳನ್ನು ಸಂಪೂರ್ಣವಾಗಿ ಅರಿಯಬಲ್ಲ ಒಂದು ದೊಡ್ಡ ವಿದ್ವಾಂಸರಾಗಿದ್ದಾರೆ. ಅವರು ಸುಮಾರು 50ರಿಂದ 60 ಅಂದರೆ ಪ್ರವಚನಗಳನ್ನು ಈ ಒಂದು ಮೈಸೂರಿನಲ್ಲಿ ನಡೆಸಿಕೊಟ್ಟಿದ್ದಾರೆ. ಮೈಸೂರಿನ ಜನತೆಗೆ ಅದು ತುಂಬ ದೊಡ್ಡ ಒಂದು ಕೊಡುಗೆಯಾಗಿದೆ. ಏಕೆಂದರೆ ಅವರು ಪ್ರತಿ ದಿವಸ ತಮ್ಮ ಪ್ರವಚನದಲ್ಲಿ ವಿಶೇಷವಾಗಿ ನಮಗೆ ಭಾರತದ ಚರಿತ್ರೆಯನ್ನು, ವೇದ ವಿಚಾರಗಳನ್ನು ನಮಗೆ ಸೂಕ್ಷ್ಮವಾಗಿ ಅಂದರೆ ನಮ್ಮ ಲೆವೆಲ್ಗೆ ಇಳಿದು ಅದನ್ನು ತಿಳಿಸ್ಕೊಡ್ತಾಯಿದ್ರು. ಅಂತಹ ದೊಡ್ಡ ವಾಗ್ಮಿಗಳು, ದೊಡ್ಡ ವಿದ್ವಾಂಸರು, ಭಾರತ ಹಿಂದೆಂದೂ ಕಂಡು ಅರಿಯದ ದೊಡ್ಡ ವಿದ್ವಾಂಸರು ನಾವು ಕಳ್ಕೊಂಡಿದ್ದೇವೆ. ಆದರೆ ಅವರೆಲ್ಲರೂ ನಮ್ಮ ಅಂದರೆ ನಾರಾಯಣಾಚಾರ್ಯರು ನಮ್ಮೆಲ್ಲರ ಹೃದಯದಲ್ಲಿ ಇದ್ದಾರೆ. ಇವತ್ತಿಗೂ ಅವರ ವಿಚಾರಗಳನ್ನು ಇವತ್ತಿಗೂ ನಾವು ಜೀವನದಲ್ಲಿ ಅಳವಡಿಸ್ಕೊಂಡು ನಮ್ಮ ಜೀವನವನ್ನು ಸಾಗಿಸಬೇಕು ಎಂಬುದ ಒಂದು ದೊಡ್ಡ ಗುರಿಯೊಂದಿಗೆ ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಾಮಿ ನಾರಾಯಣ ನಾವೇನು ಇವತ್ತಿಂದ ನೋಡ್ತಾ ಇಲ್ಲ. ಈ ನಾರಾಯಣನೇ ಆ ನಾರಾಯಣನ ನಮಗೆ ಹೇಗೆ ಏನು ಪ್ರವಚನ ಇದ್ರ ಬಗ್ಗೆ ಎಲ್ಲ ತಿಳಿಸ್ಕೊಟ್ಟಿದ್ದಾರೆ.
ನಮಾಮಿ ನಾರಾಯಣ ನಮಗೆ ಭಗವಂತನ ರೂಪದಲ್ಲಿ ಇವರು ಎಲ್ಲ ವೇದ ಇರ್ಬೋದು ಅಥವಾ ದೇವ್ರದ್ದು ನಾಮ ಇರ್ಬೋದು, ದೇವ್ರದ್ದು ಹಿಸ್ಟ್ರಿ, ಅವರು ಭಗವದ್ಗೀತೆ, ಕೃಷ್ಣ ಪರಮಾತ್ಮನ ಬಗ್ಗೆ ಅವ್ರು ನಮಗೆ ಭಾಳ ರೀತಿಯಲ್ಲಿ ಭಾಳ ಹೃದಯಪೂರ್ವಕವಾಗಿ ನಮಗೆ ಪ್ರವಚನ ಹೇಳಿದ್ದಾರೆ. ನಾನು ತುಂಬ ಮ್ಯಾಗ್ಝಿನಲ್ಲಿ ಇದೆಲ್ಲ ನೋಡಿದ್ದೀನಿ ಇವನ್ನ. ಸೊ ಮುಂದಿನ ಪೀಳಿಗೆಗೆ ಇನ್ನೂ ಹೆಚ್ಚು ವಿಷಯಗಳನ್ನು ಮುಟ್ಟಿಸಿ, ಸೊ ನಮೋ ನಾರಾಯಣ ಈ ಏನಿದೆ ಇದು ಮೈಸೂರಲ್ಲಿ ನಡೀತಾ ಇದೆ, ಇದು ಇನ್ನೂ ಅಭಿವೃದ್ಧಿ ಆಗಲಿ, ಇನ್ನೂ ಎಲ್ಲ ಕಡೆ ಇನ್ನೂ ಬೆಳವಣಿಗೆ ಆಗಲಿ ಅಂತ ನಾನು ಇವತ್ತು ಈ ಗುರುಗಳನ್ನ ಸ್ಮರಣೆ ಮಾಡ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ನಮಸ್ತೆ. ನಾನು ಕಳೆದ ಹಲವಾರು ವರ್ಷಗಳು KS ನಾರಾಯಣಾಚಾರ್ಯವರ ಪ್ರವಚನ ಮಾಲಿಕೆಯಲ್ಲಿ ಒಂದಷ್ಟು ಪಾಲ್ಗೊಂಡವನು. ಆ ಸ್ಥಾನದಲ್ಲಿ ಕೂತು ಪ್ರವಚನ ಪ್ರಾರಂಭ ಆದರೆ ಸರಸ್ವತಿ ನಾಲಿಗೆ ಮೇಲೆ ಹೇಗೆ ಹೋಗ್ತಿದ್ಲು ಅನ್ನೋದು ಕೇಳಲಿಕ್ಕೆ ಇವತ್ತು ಇಲ್ಲೇ ಎಲ್ಲೋ ಕೇಳಿದ್ವೇನೋ ಅನ್ನೋ ಅಷ್ಟು ನಮಗೆ ಮುಟ್ಟುವ ರೀತಿಯಲ್ಲಿ ಪ್ರವಚನ ಆಗ್ತಾಯಿತ್ತು. ಅವರೊಂದು ಎನ್ಸೈಕ್ಲೋಪೀಡಿಯಾ, ಯಾವ ವಿಚಾರದಲ್ಲೂ ಕೂಡ ಅದ್ಭುತವಾದಂಥ ಜ್ಞಾನವನ್ನು ಹೊಂದಿದ್ದವರು, ಸ್ಪಷ್ಟತೆಯನ್ನು ಹೊಂದಿದ್ದವರು. ಆ ಸಂದೇಶ ಎಷ್ಟರ ಮಟ್ಟಕ್ಕಿತ್ತು ಅಂತಂದರೆ, ಆ ದಿನದ ಬೆಳವಣಿಗೆಯಿಂದ ಹಿಡಿದು ಅಭಿವೃದ್ಧಿಯಿಂದ ಹಿಡಿದು ದೇಶ, ರಾಷ್ಟ್ರಪ್ರೀತಿ, ರಾಷ್ಟ್ರಪ್ರೇಮ, ಜೊತೆಗೆ ಆ ಮಹಾಭಾರತ ಇರ್ಬೋದು, ರಾಮಾಯಣ ಇರ್ಬೋದು, ಭಗವದ್ಗೀತೆ ಇರ್ಬೋದು, ಆ ವಿಚಾರಗಳ ಮುಖಾಂತರ ಈ ಯುವಕರ ಮೇಲೆ ಅವರು ಬಿತ್ತಿದಂಥ ಪ್ರೇರಣೆ ಇದೆಯಲ್ಲ, ಅದು ಎಂದೂ ಕೂಡ ಸದಾ ಹಸಿರಾಗಿರ್ತಕ್ಕಂಥದ್ದು. ನಾರಾಯಣಾಚಾರ್ಯರಿಗೆ ನಾರಾಯಣಾಚಾರ್ಯರೇ ಸಾಟಿ, ಮತ್ತೊಬ್ಬರು ನಾವು ಮತ್ತೊಂದು ನೆನೆಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಅಂಥ ಒಂದು ಅದ್ಭುತ ಜ್ಞಾನ ಭಂಡಾರವನ್ನು ಕಳ್ಕೊಂಡಿದ್ದೀವಿ ನಾವು. ಮತ್ತೊಮ್ಮೆ ನಾರಾಯಣಾಚಾರ್ಯರ ರೂಪದಲ್ಲಿ ಈ ಪ್ರಪಂಚದಲ್ಲಿ 10 ಜನ ಬಂದು ಮೌಲ್ಯವನ್ನು ಬಿತ್ತಬೇಕು, ಸುಸ್ಥಿರ ಸಮಾಜವನ್ನು ನಿರ್ಮಾಣ ಮಾಡಬೇಕು. ನಮ್ಮ ಏನು ಮಹಾಭಾರತ, ರಾಮಾಯಣ ಈ ಥೀಮ್ಗಳಿದೆಯೋ ಇದನ್ನು ಯುವಜನತೆಗೆ ಕೊಂಡೊಯ್ಯುವಂಥ ಪ್ರಯತ್ನ ನಿರಂತರವಾಗಿ ಸಾಗಿದಾಗ ಮಾತ್ರ ನಾರಾಯಣಾಚಾರ್ಯಂಥವರಿಗೆ ಒಂದು ಸಣ್ಣ ತೃಪ್ತಿಯನ್ನು ನಾವು ಕೊಟ್ಟಂಗಾಗುತ್ತೆ. ಅಂಥ ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡೋಣ. ಅಂಥ ಸ್ಮರಣೆ ಇವತ್ತೊಂದಿನ ಆಗ್ತಾ ಇದೆ. ಎಲ್ರಿಗೂ ಧನ್ಯವಾದಗಳು. ಓಂ ಪಾರ್ಥಾಯ ಪ್ರತಿಬೋಧಿತಾಂ ಭಗವತಾಂ ನಾರಾಯಣೇನ ಸ್ವಯಂ ವ್ಯಾಸೇನ ಗ್ರಥಿತಾಂ ಪುರಾಣಮುನಿನಾಂ ಮಧ್ಯೆ ಮಹಾಭಾರತಂ ಅದ್ವೈತಾಮೃತವರ್ಷಿಣಿ ಭಗವತಿ ಅಷ್ಟಾದಶಾಧ್ಯಾಯಿನಿ ಅಂಬ ತ್ವಾಮನುಸಂದದಾಮಿ ಭಗವದ್ಗೀತೆ ಭವದ್ವೇಷಿಣಿ ನಮೋऽस्तु ते व्यासविशालबुद्धे पुल्लारविन्दायतपत्रनेत्र येन त्वया भारततैलपूर्णः प्रज्वालितो ज्ञानमयः प्रदीपः प्रपन्नपारिजाताय स्तोत्रवेत्रैकपाणये ज्ञानमुद्राय कृष्णाय गीतामृतदुहे नमः। सर्वोपनिषदो गावो दोग्धा गोपालनन्दनः पार्थो वत्ससुधीर्भोक्ता दुग्धं गीतामृतं महत् वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं भीष्मद्रोणतट जयद्रथजला
गान्धारनीलोत्पला शल्यग्राहवती कृपेण वहनी कैवर्तक अश्वत्थामविकर्णघोरमकर दुर्योधनावर्तिनी सोत्तीर्णा खलु पाण्डवैरणनदी कैवर्तकः केशवः पाराशर्यवसच्चरोर्जममलं गीतार्थगन्धोत्कटं नानाख्यानककेसरं हरिकथा सम्बोधनाबोधितं लोके सज्जनषट्पदैरहरः पेपीयमानं मुदा भूयाद्भारतपङ्कजं कलिमलः प्रध्वंसिनः श्रेयसे मूकं करोति वाचालं पङ्गुं लङ्घयते गिरिं यत्कृपातमहं वन्दे परमानन्दमाधवं यं ब्रह्मा वरुणेन्द्ररुद्रमरुतः स्तुन्वन्ति देव्यैस्ततैः वेदैः साङ्गपदक्रमोपनिषदैः गायन्ति यं सामगाः ध्यानावस्थिततद्गतेन मनसा पश्यन्तयं योगिनो यस्यान्तं न विदुःसुरासुरगणा देवाय तस्मै नमः। नमामि नारायणं। श्रीमान् रङ्गशटारिसंयमवरैः वीक्षास्पदं सादरं श्रीमद्वेदवतं सदेशिकैतेः पादारविन्दाश्रयं वाधूलान्मयदेशिकं बुधवरं वेदान्तिनं सद्गुरुं वाल्मीकिशुकव्यासूक्तिमधुपं नारायणार्यं भजे वाधूलविंशतिलकं गुणसंविदाढ्यं श्रीरङ्गकार्यितेन्द्रपदासक्तं श्रीवेदान्तदेशिकैतेन्द्रकृपाभिषिक्तं नारायणार्यं गुरुवर्यं अहं समीडे श्रीमते श्रीसीतारामदिव्यमणिपादुकासेवक वाधूलनारायणार्य महागुरवे नमः। आचार्यस्मरणे। नमामि नमामि नारायणं वादूलवंशजनारायणं श्रीनिवासदेशिकपुत्रनारायणं कमलवल्लभानारायणं नम्मेल्लर आचार्यनारायणं नमामि नमामि नारायणं रामायणाचार्यनारायणं वाल्मीकिहृदयज्ञनारायणं महाभारताचार्यनारायणं व्यासमनोरथज्ञनारायणं नमामि नमामि नारायणं महाभागवतनारायणं गीतार्थरत्ननिधिनारायणं वेदार्थगूढार्थनारायणं प्रबन्धदिव्यार्थनारायणं नमामि नमामि नारायणं वेदभूषणनारायणं गमकरत्नाकरनारायणं कर्णाटककलाश्रीनारायणं प्रवचनकेसरिनारायणं नमामि नमामि नारायणं वेदसंस्कृतिकर्तृनारायणं रामावतारकर्तृनारायणं कृष्णावतारकर्तृनारायणं दशावतारकर्तृनारायणं नमामि नमामि नारायणम् आचार्यचाणक्यकर्तृनारायणम् अगस्त्यकृतिकर्तृनारायणम् आर्षिकविवेन्द्रकर्तृनारायणं शताधिकग्रन्थकर्तृनारायणं नमामि नमामि नारायणं राज्योत्सवपुरस्कृतनारायणम् आदिकविपुरस्कृतनारायणं वेदरत्नपुरस्कृतनारायणं डॉक्टरेट् पुरस्कृतनारायणं नमामि नमामि नारायणं राष्ट्रभक्तिप्रेरकनारायणं राष्ट्रधर्मप्रवर्तकनारायणं वेदविद्याप्रसारकनारायणं
ಪ್ರಪತ್ತಿಪ್ರದಾಯಕ ನಾರಾಯಣಂ ನಮಾಮಿ ನಮಾಮಿ ನಾರಾಯಣಂ ಸದಾಚಾರನಿಷ್ಠ ನಾರಾಯಣಂ ಆಚಾರ್ಯಶ್ರೇಷ್ಠ ನಾರಾಯಣಂ ಜ್ಞಾನಘನಿಷ್ಠ ನಾರಾಯಣಂ ಸರ್ವರಲಿ ಜ್ಯೇಷ್ಠ ನಾರಾಯಣಂ ನಮಾಮಿ ನಮಾಮಿ ನಾರಾಯಣಂ ವಿಶಾಲ ಬದರಿಯಲ್ಲಿ ನಾರಾಯಣಂ ಬೃಂದಾವನದಲ್ಲಿ ನಾರಾಯಣಂ ದ್ವಾರಕೆಯಲ್ಲಿ ನಾರಾಯಣಂ ಜಗನ್ನಾಥಪುರಿಯಲ್ಲಿ ನಾರಾಯಣಂ ನಮಾಮಿ ನಮಾಮಿ ನಾರಾಯಣಂ ಅಯೋಧ್ಯೆಯಲ್ಲಿ ನಾರಾಯಣಂ ನಂದಿಗ್ರಾಮದಲ್ಲಿ ನಾರಾಯಣಂ ಚಿತ್ರಕೂಟದಲ್ಲಿ ನಾರಾಯಣಂ ನೈಮಿಷಾರಣ್ಯದಲ್ಲಿ ನಾರಾಯಣಂ ನಮಾಮಿ ನಮಾಮಿ ನಾರಾಯಣಂ ಕುರುಕ್ಷೇತ್ರದಲ್ಲಿ ನಾರಾಯಣಂ ಪುಷ್ಕರ ಕ್ಷೇತ್ರದಿ ನಾರಾಯಣಂ ಶ್ರೀಕೂರ್ಮದಲ್ಲಿ ನಾರಾಯಣಂ ಅಹೋಬಿಲದಲ್ಲಿ ನಾರಾಯಣಂ ಭಾರತದ ಎಲ್ಲೆಲ್ಲೂ ನಾರಾಯಣಂ ನಮಾಮಿ ನಮಾಮಿ ನಾರಾಯಣಂ ಧಾರವಾಡದಲ್ಲಿ ನಾರಾಯಣಂ ಗೋಕರ್ಣದಲ್ಲಿ ನಾರಾಯಣಂ ಉಡುಪಿಯಲ್ಲಿ ನಾರಾಯಣಂ ಸತ್ಯಗಾಲದಲ್ಲಿ ನಾರಾಯಣಂ ನಮಾಮಿ ನಮಾಮಿ ನಾರಾಯಣಂ ಗೋಖಲೆ ಸಂಸ್ಥೆಯಲ್ಲಿ ನಾರಾಯಣಂ ಕೃಷ್ಣ ಮಂದಿರದಲ್ಲಿ ನಾರಾಯಣಂ ಸಾಯಿ ಮಂದಿರದಲ್ಲಿ ನಾರಾಯಣಂ ಬೆಂಗಳೂರಿನೆಲ್ಲೆಲ್ಲೂ ನಾರಾಯಣಂ ನಮಾಮಿ ನಮಾಮಿ ನಾರಾಯಣಂ ಹಯಗ್ರೀವ ಮಂದಿರದ ನಾರಾಯಣಂ ಶಂಕರ ಮಠದಲ್ಲಿ ನಾರಾಯಣಂ ನಾರಬ್ರಹ್ಮದಲ್ಲಿ ನಾರಾಯಣಂ ಜಗನ್ಮೋಹನ ಅರಮನೆಯಲ್ಲಿ ನಾರಾಯಣಂ ನಮಾಮಿ ನಮಾಮಿ ನಾರಾಯಣಂ ಶಾರದಾ ವಿಲಾಸದಲ್ಲಿ ನಾರಾಯಣಂ ಮೈಸೂರಿನ ಎಲ್ಲೆಲ್ಲೂ ನಾರಾಯಣಂ ನಮ್ಮೆಲ್ಲರ ಹೃದಯದಲ್ಲಿ ನಾರಾಯಣಂ ಶ್ರೀವೈಕುಂಠದಲ್ಲಿ ನಾರಾಯಣಂ ನಮಾಮಿ ನಮಾಮಿ ನಾರಾಯಣಂ ನಮಾಮಿ ನಮಾಮಿ ನಾರಾಯಣಂ ನಮಾಮಿ ನಮಾಮಿ ನಾರಾಯಣಂ 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 ತುಲಾರೇವತಿ ಸಂಜಾತಂ ಶ್ರೀಮುಖೆ ಶ್ರೀನಿಧೇ ಸುತಂ ಅಹೋಬಿಲಮುನೇಃ ಶಿಷ್ಯಂ ನಾರಾಯಣಂ ಗುರುಂ ಭಜೆ. 2005ರಿಂದ 2021ರವರೆಗೆ 16 ವರ್ಷದ ಸಂಬಂಧನ ಕೇವಲ 2 ಅಥವಾ 3 ನಿಮಿಷದಲ್ಲಿ ಸ್ಕ್ವೀಸ್ ಮಾಡಿ ಸಂಕ್ಷಿಪ್ತ ಮಾಡಿ ಹೇಳಬೇಕು, ಇದು ಅಸಾಧ್ಯವಾದ ಮಾತು. ಆಚಾರ್ಯರು ಎಲ್ಲರಿಗೂ ತಿಳಿದಿರೋ ಹಾಗೆ ಸಾಗರ ಇದ್ದ ಹಾಗೆ, ನಾವು ಸಣ್ಣ ಪಾತ್ರೆ ಇದ್ದ ಹಾಗೆ. ಸಾಗರದಲ್ಲಿರೋ ನೀರನ್ನ ನಮ್ಮ ಪಾತ್ರೆ ಗಾತ್ರದ ಮನಸ್ಸಿನಲ್ಲಿ ನಾವು ತುಂಬಿಕೊಳ್ಳಲಿಕ್ಕೆ ಹೇಗೆ ಸಾಧ್ಯವೋ ಅವ್ರ ಬಗ್ಗೆ ನಾವು ಏನು ಹೇಳೋದು ಅದು ಸಾಲದೇ ಇರೋದಂಥ ಮಾತು. ಒಂದು, ಆಚಾರ್ಯರು ಅಮರ. ಹಾಗೆ ಭಾರತ ದೇಶದ ಪರಂಪರೆಯಲ್ಲಿ ರಾಜ ಮಹಾರಾಜ ಋಷಿಮುನಿಗಳು ರಾಮಾಯಣ, ಮಹಾಭಾರತ, ಭಗವದ್ಗೀತೆ, ಶ್ರೀಮದ್ ಭಾಗವತ ಹೇಗೆ ಅಮರ ಎಂದು ನಾವು ಪರಿಗಣಿಸ್ತೇವೆಯೋ ಅವರ ಕೊಡುಗೆಗಳು ಇವತ್ತು ಪ್ರಸ್ತುತವೋ ನಿತ್ಯ ಸ್ಮರಣೀಯವೋ ಅದೇ ಶ್ರೇಣಿಗೆ ಆಚಾರ್ಯರು ಇವತ್ತು ಹೋಗಿ ಸೇರಿಬಿಟ್ಟಿದ್ದಾರೆ. ಆಚಾರ್ಯರು ಅಮರ, ಆಚಾರ್ಯರು ನಮ್ಮೊಳಗೆ ಇನ್ನೂ ಇದ್ದಾರೆ. ಅವ್ರನ್ನ ನಾವು ನೆನೆಸದೇ ಇರುವಂಥ ದಿನವೇ ಇಲ್ಲ. ನೆನೆಸದೇ ಇರೋದಕ್ಕಿಂತ ಅವರು ನಮಗೆ ಮುಂದಿನ ಧ್ಯೇಯನ ನಿಗದಿಪಡಿಸಿ ಮುಂದೆ ಹೋಗಿದ್ದಾರೆ. ನಾವು ಅದೇ ಮಾರ್ಗದಲ್ಲಿ ತೊಡಗಿಸ್ಕೊಂಡಿದ್ದೇವೆ, ಅದೇ ಮಾರ್ಗದಲ್ಲಿ ನಡಿಬೇಕು, ಅದೇ ಮಾರ್ಗದಲ್ಲಿ ನಡಿತೀವಿ. ಇದು ನಾವು ಆಚಾರ್ಯರಿಗೆ ಸಲ್ಲಿಸುವಂಥ ಗುರುದಕ್ಷಿಣೆ. ನಾರಾಯಣಾಚಾರ್ಯರು ಇಲ್ಲದೆ ನನ್ನ ಜೀವನ ಅಪೂರ್ಣ, ನನ್ನ ಜೀವನದ ಕತೆ ಅಪೂರ್ಣ ಅಂತಲೇ ಹೇಳ್ಬೋದು. ಆ್ಯಸ್ ಯೂಶ್ವಲ್ ಒಬ್ಬ ಇಂಜಿನಿಯರಿಂಗ್ IT ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದವ್ರಿಗೆ ಹೇಗೆ ನಮ್ಮ ಶಿಕ್ಷಣ ನಮ್ಮನ್ನು ಏಲಿಯನೇಟ್ ಮಾಡುತ್ತೋ ನಮ್ಮ ಸಂಸ್ಕೃತಿಯಿಂದ, ಅಂಥ ನನ್ನಂಥ ಕೆಲವಾರು ಜನರಿಗೆ ಮತ್ತೆ ಮರಳಿ ನಮ್ಮ ಸಂಸ್ಕೃತಿಯ ಬೇರುಗಳನ್ನು
ಹೋಗಲಿಕ್ಕೆ, ಧರ್ಮದ ಬಗ್ಗೆ ಅರಿವು ಮೂಡಲಿಕ್ಕೆ ನಾರಾಯಣಾಚಾರ್ಯರು ಕಾರಣರಾಗಿದ್ದಾರೆ. ನಾರಾಯಣಾಚಾರ್ಯರ ಆಶೀರ್ವಾದದಿಂದಲೇ, ನಾರಾಯಣಾಚಾರ್ಯರಿಂದ ನಮಗೆ ಬಂದ ಜ್ಞಾನದಿಂದಲೇ ನಾವು ಭಾರತೀಯ ಸಂಸ್ಕೃತಿಗೆ ಒತ್ತು ಕೊಟ್ಟು ಮಕ್ಕಳನ್ನು ಹೇಗೆ ಬೆಳೆಸಬೇಕು ಅನ್ನೋ ಥರ ಒಂದು ವಿದ್ಯಾಸಂಸ್ಥೆ ಶುರು ಮಾಡಲಿಕ್ಕೆ ಅವರೇ ಪ್ರೇರಣೆ ಅಂತ ಹೇಳಬೇಕು. ಮತ್ತು ನಾರಾಯಣಾಚಾರ್ಯರು ಋಷಿ ಸದೃಶರು. ಈ ಕಾಲದಲ್ಲಿ ಈಗ ಋಷಿಗಳು ಇದ್ದರು ಅಂದರೆ ಅದು ನಾರಾಯಣಾಚಾರ್ಯರೇ. ಅವರು ಯಾವತ್ತೂ ವ್ಯಾಸ, ವಾಲ್ಮೀಕಿ ಋಷಿಗಳ ದೃಷ್ಟಿ ಬಿಟ್ಟು ನಾನು ಯಾವತ್ತೂ ಮಾತಾಡೋದಿಲ್ಲ, ನಾನು ಯಾವತ್ತೂ ಬರೆಯೋದಿಲ್ಲ ಅಂತ ಹೇಳಿದವರು. ಈಗ ಎಲ್ಲರೂ ಅವ್ರವ್ರದ್ದು ನನ್ನ ದೃಷ್ಟಿಕೋನದಿಂದ ನಾನು ಮಹಾಭಾರತ ಹೇಳ್ತೀನಿ, ರಾಮಾಯಣ ಹೇಳ್ತೀನಿ ಅಂತ ಇರೋ ಮಧ್ಯೆ ಇಲ್ಲ ಅದೆಲ್ಲ ಹಾಗಾಗೋದಿಲ್ಲ. ವಾಲ್ಮೀಕಿ, ವ್ಯಾಸರು, ಋಷಿಗಳ ದೃಷ್ಟಿಯಿಂದಲೇ ನಾವು ಎಲ್ಲವನ್ನು ನೋಡಬೇಕು ಅನ್ನೋ ಒಂದು ನಿಲುವು ತಗೊಂಡು ನಾರಾಯಣಾಚಾರ್ಯರು ಬರಿತಾ ಇದ್ದಿದ್ದು ನಮಗೆ ತುಂಬ ದೊಡ್ಡ ಪ್ರೇರಣೆ. ಹಾಗಾಗಿ ನಾರಾಯಣಾಚಾರ್ಯರು ಈ ಸ್ಮರಣೆ ದಿನ ಹೀಗೆ ಒಂದು ಅವಕಾಶ ಸಿಕ್ಕಿರೋದು, ನಾರಾಯಣಾಚಾರ್ಯರು ಸ್ಮರಣೆ ಮಾಡ್ತಾ ಇರೋದು ಮತ್ತು ನಾರಾಯಣಾಚಾರ್ಯರು ಏನು ಬರೆದು ಹೇಳಿ ಹೋಗಿದಾರೋ ಅದನ್ನ ನಾವು ಮುಂದುವರಿಸ್ಕೊಂಡು ಅದನ್ನೇ ಪಾಲನೆ ಮಾಡ್ಕೊಂಡು ಹೋಗಬೇಕು ಅನ್ನೋದು ನನ್ನ ಅನಿಸಿಕೆ. ಜಿ.ಆರ್. ಅಚ್ಯುತರಾವ್ ಅಂತ. ನನಗೆ 85 ವರ್ಷ. ಮಹಾಭಾರತ ಪ್ರವಚನವನ್ನು ಮೈಸೂರು 8 ವರ್ಷಗಳ ಕಾಲ ನಡೆಸುವಾಗ ಹಲವಾರು ವರ್ಷಗಳು ನಾವು ಅಲ್ಲಿ ಇದ್ವಿ. ನನ್ನ ಕಸುಬು ರಾಘವೇಂದ್ರ ಶಾಮಿಯಾನ ಸೆಂಟರ್ ಅಂತ ಹಲವಾರು ಸೇವೆ ಇದೆ. ಇದರಲ್ಲಿ ಹಲವಾರು ದಿನ ನಾನಾಚಾರ ಸಂಪರ್ಕವನ್ನು ಇದೆ. 8 ವರ್ಷಗಳ ಕಾಲದಲ್ಲಿ ಹಲವಾರು ವರ್ಷ ಸಂಪರ್ಕದಲ್ಲಿದ್ವಿ. ಇದರಲ್ಲಿ ಹಲವಾರು ದಿನ ಪ್ರಸಾದ ವಿನಿಯೋಗದಿಂದ ಹಿಡಿದು ಶಾಮಿಯಾನ ಹಾಕುವವರೆಗೆ ಅಲ್ಲಿ ಸೇವಾಕರ್ತರು ಅಂದರೆ ಇದನ್ನು ನಡೆಸ್ತಕ್ಕಂಥ ಇದ್ರಲ್ಲ ಎಲ್ಲರಿಗೂ ಸನ್ಮಾನವನ್ನು ಮಾಡಿ ಇದನ್ನು ಒಂದು ಕೃತಜ್ಞತೆ. ನಾನಾಚಾರ್ಯರು ನಮ್ಗೆ ಯಾವತ್ತೂ ಸದಾ ಗುರುಗಳು ಯಾವತ್ತೂ ನಮ್ಮ ಮನಸ್ಸಲ್ಲಿ ಸ್ಮರಣೆ ಮಾಡ್ತಾಯಿದ್ದೀನಿ ಅಂತ. ನಾರಾಯಣಾಚಾರ್ಯ ಪ್ರವಚನದಲ್ಲಿ ಸುಮಾರು ಸತಿ ಬಂದು ಹೋಗಿದ್ದೀನಿ, ಬರ್ತಾಯಿರ್ತೀನಿ, ಹೋಗ್ತಾಯಿರ್ತೀನಿ. ಅವರು ನನಗೆ ಒಂದು ಸತಿ ಯಾವುದೋ ಮಂತ್ರ ಹೇಳಿ ಅವರು ಸ್ವಲ್ಪ ಕೆಮ್ಮಿದ್ರು. ಅದನ್ನು ಕಂಟಿನ್ಯೂ ಮಾಡ್ಕೊಂಡೋದೆ. ಅದಾದಮೇಲೆ ನಾನು ಕೇಳಿದ್ರು, ನೀನು ಯಾರ ಮಗ ಅಂತ ಕೇಳಿದ್ರು. ನಮ್ಮ ತಂದೆ ತಿರುಮಲಗಿರಿ ಶಾಸ್ತ್ರಿಯವರು. ಅವ್ರ ತಂದೆ ಯಾರು ಅಂತ ಅಂದರು. ನನ್ನ 3ನೇ ತಂದೆ, ನಮ್ಮ 3ನೇ ವಂಶದ ಹಿಂದೆ ಹೇಳಿದೆ. ನಾವು ಚಿಕ್ಕಪ್ಪನ ದೊಡ್ಡಪ್ಪನ ಮಕ್ಕಳು. ಪ್ರೊಫೆಸರ್ ತಮ್ಮೇಶ್ ಶಾಸ್ತ್ರಿಗಳು ಅಂತ ಇದ್ದರು, ವೆಂಕಟಬಾ ಶಾಸ್ತ್ರಿಗಳು ಅಂತ ಇದ್ದರು, ಕೊಳ್ಳೇಗಾಲ ಪಂಚಾಂಗ ಬರೆಯೋರು, ಕನಕಪುರದವರು ಅಂತ ಅಂದೆ. ಅವ್ರು ನಮ್ಮನೆ ಪಕ್ಕದಲ್ಲೇ ಇದ್ರು ಕಣಯ್ಯ, ನನಗೆ ಇದೆಲ್ಲ ಬರ್ಕೊಟ್ಟಿದ್ರು, ಜಾತಕೆಲ್ಲ ಬರ್ಕೊಟ್ಟಿದ್ರು ಅವರೇ. ನಾರಾಯಣಾಚಾರ್ಯ ಚೆನ್ನಾಗಿ ಕಲಿಯ ಸಂಸ್ಕೃತ ಅಂತ ಹೇಳ್ತಾಯಿದ್ರು. ಚೆನ್ನಾಗಿ ಕಲಿತರು. ನಾನು ಹಿಂದೆ ಗೊತ್ತಿಲ್ಲ. ಇದು ನೋಡಾದ್ಮೇಲೆ ಅವ್ರಿಗೆ ನಿಜವಾಗಿ ನನಗೆ ಶಾಕ್ ಆಯಿತು. ಓಹೋ, ನಮ್ಮ ತಾತ ನೋಡಿರಲ್ಲ, ಅದಕ್ಕೆ ತುಂಬ ಸಂತೋಷ ಆಯಿತು. ನಮ್ಮ ತಾತನ ನೋಡಿ ಅವ್ರ ಹೆಸರು ಹೇಳಿದ್ರಲ್ಲ, ಅದಕ್ಕಿಂತ ಭಾಗ್ಯ ಇನ್ನೇನಿದೆ. ನನ್ನ ಅಂತ್ಯಕಾಲದಲ್ಲಿ ಇಂತಿಂಥ ದರ್ಶನ ಆಗ್ತಿಲ್ಲ, ಅದೇ ನಮ್ಮ ಪುಣ್ಯ. ಅಷ್ಟು ಹೇಳ್ತಾ ಇದ್ದೀನಿ. ಕಡೆ ಪ್ರವಚನದಲ್ಲಿ ಇಲ್ಲಿ ತಿರುಮಕುಳ್ಳು ಹತ್ರ ಅದೊಂದು ಕ್ಷೇತ್ರ ಇದೆ, ಕೃಷ್ಣ ಕ್ಷೇತ್ರ ಅಂತ ಇದೆ. ಅಲ್ಲಿಗೆ ನೀನು ಸ್ವಲ್ಪ ಟ್ರಾನ್ಸ್ಪೋರ್ಟ್ ಅರೇಂಜ್ ಮಾಡಪ್ಪ, ನೀವು ಪಕ್ಕದಲ್ಲಿ ಇಸ್ಕೊಂಡು ಅರೇಂಜ್ ಮಾಡಪ್ಪ ಅಂತ ಅಂದರು. ಅರೇಂಜ್ ಮಾಡಿದ್ದೆ ಕೇವಲ 2 ದಿವಸದಲ್ಲೇ. ನಿಜವಾಗ್ಲೂ ಅದು ದೊಡ್ಡ ಒಂದು ಸಂತೋಷ ಆಯಿತು. ಅವ್ರ ಜೊತೆ ನಾನು 8 ಗಂಟೆ ಅವ್ರ ಜೊತೆಲೇ ಇದ್ದೆ. ಆ ಭಾಗ್ಯಕ್ಕಿಂತ ಇನ್ನೊಂದು ಭಾಗ್ಯ, ಫಸ್ಟು ಗುರು ಭಾಗ್ಯನೇ ದೊಡ್ಡದು ಜೀವನದಲ್ಲಿ. ಅದೇ ನನಗೆ ಅಷ್ಟೇ ಸಾಕು, ಅದೇ ಭಾಗ್ಯ. ವಾದೂಲ ಉಭಯ ವೇದಾಂತ ಶ್ರೀ ಕೆ.ಎಸ್. ನಾರಾಯಣಾಚಾರ್ಯರು ಕಳೆದ 5 ದಶಕಗಳಿಂದ ನಿರಂತರವಾಗಿ ವೇದ, ಉಪನಿಷತ್ತು, ಇತಿಹಾಸ, ಪುರಾಣ, ಶಾಸ್ತ್ರ, ದಾಸ ಸಾಹಿತ್ಯ, ಧಾರ್ಮಿಕ, ಪಾರಂಪರಿಕ, ಸನಾತನ ಧರ್ಮ, ರಾಜಕೀಯ, ಪ್ರಸ್ತುತ ಸಾಮಾಜಿಕ ಸ್ಥಿತಿ, ಜ್ಞಾನ ಭಂಡಾರದ ಮಂಥನದಲ್ಲಿ ಉಂಟಾದ ಊರ್ವಶಿಯ ವಿಶಿಷ್ಟ ನರ್ತನದೊಂದಿಗೆ ವಿಚಾರಧಾರೆಯು ವಾಮನನಂತೆ ಆವಿರ್ಭವಿಸಿ ತ್ರಿವಿಕ್ರಮನಂತೆ ಬೆಳೆದು ಕೂರ್ಮದಂತೆ ಭಗವದ್ಧ್ಯಾನಾಸಕ್ತರಾಗಿ ಕಾಲ ಪ್ರವರ್ತಕನಾದ ಸುದರ್ಶನ ಪ್ರೇರಣೆ ಪ್ರದ್ಯುಮ್ನ ಅವಸ್ಥೆಯಲ್ಲಿ ಪೂರ್ವಾಚಾರ್ಯರ ಸಮ್ಮತಿಯಿಂದ ಸುಷುಪ್ತಿ ಅವಸ್ಥೆಯಲ್ಲಿ ಸಂಕರ್ಷಣಾನುಜ್ಞೆಯಂತೆ ತುರ್ಯಾವಸ್ಥೆಯಲ್ಲಿ ಪಕ್ವಗೊಂಡು ಅನಿರುದ್ಧನ ಪ್ರಜ್ಞಾಸ್ಥಿತಿಯಲ್ಲಿ ವಿಮರ್ಶಿಸಿ ಪ್ರಹರದ ದರ್ಶನದಂತೆ ವಿವೇಕ ಸಾಗರದಲ್ಲಿ ಮುಳುಗಿ ಮತ್ಸ್ಯ ವೀಕ್ಷಣೆಯಿಂದ ಹೃದಯ ಆಕಾಶದಲ್ಲಿ ಪರ್ಯಂಕಾಸನದಲ್ಲಿ ವಿರಾಜಮಾನನಾಗಿರುವ
ಮಾಲೋಲ ಶ್ರೀ ಲಕ್ಷ್ಮೀ ನರಸಿಂಹ ಕಟಾಕ್ಷದಿಂದ ಪರಿಶುದ್ಧಿಯಾಗಿ ವಾಕ್ ಸಿಂಹಾಸನದಲ್ಲಿ ನೆಲೆಸಿರುವ ವಾಗೀಶ ಕೃಪೆಯಿಂದ ವಜ್ರ ಖಡ್ಗಧಾರಿಯಾದ ಶ್ವೇತ ಅಶ್ವನ್ಯರಿದವನು ಅನುಗ್ರಹದಿಂದ ವಿಚಾರಧಾರೆಯು ಅಗ್ನಿಪುರುಷನಿಗೆ ಹವಿಸ್ಸಾಗಿ ಸಮರ್ಪಣೆಗೊಂಡು ವಾಗ್ದೇವಿಯು ವರದೊಂದಿಗೆ ಅಕ್ಷಯ ಜ್ಞಾನ ಬತ್ತಳಿಕೆಯಿಂದ ಸ್ಫುಟಗೊಂಡು ರಾಮಬಾಣದಂತೆ ಪುಂಖಾನುಪುಂಖವಾಗಿ ಗರುಡ ವೇಗದಲ್ಲಿ ಹೊರಹೊಮ್ಮಿ ವಾದ ಪ್ರತಿವಾದ ತರ್ಕ ಸತ್ಯವನ್ನೆತ್ತಿ ಹಿಡಿಯುವ ದಿಟ್ಟಿನ ನಡೆ ಧರ್ಮನಿಷ್ಠೆ ವಿವೇಚನ ವಿಚಕ್ಷಣ ತೀಕ್ಷ್ಣ ಬುದ್ಧಿ ಸಮಯ ಪ್ರಜ್ಞೆ ದೇಶಪ್ರೇಮ ಸಹಬಾಳ್ವೆ ದೂರದರ್ಶಿತ್ವ ಶ್ರೀಕೃಷ್ಣನ ಮತ್ಸದಿತನದಿಂದ ವರ್ತಮಾನದ ನಿಸ್ಸಾತ್ವಚಾರಗಳನ್ನು ಅಗಸ್ತ್ಯರಂತೆ ಮೆಟ್ಟಿ ರಾಮೋದೀರ್ಣಾಭಿಭಾಷತೆ ಎನ್ನುವಂತೆ ವ್ಯಾಸಕೃಪೆಯಿಂದ ಸತ್ಯಂ ಸತ್ಯ ಪುನಃಸತ್ಯಂ ಎಂಬಂತೆ ಚಾಣಕ್ಷಣ ತೀಕ್ಷ್ಣೆಯಿಂದ ದೈವದತ್ತ ಪ್ರತಿಭೆ ಆತ್ಮವಿಶ್ವಾಸದಿಂದ ಪಾಮರರು ಅರಿಯುವಂತೆ ಪ್ರವಚನ ಕೌಶಲ್ಯಪೂರ್ಣರು ವಿಷಾದಿಕ ಗ್ರಂಥಕಾರರಾದ ಆಚಾರ್ಯರು ದ್ವಿಶತಕ ಗ್ರಂಥಕಾರರಾದ ಆಚಾರ್ಯರು ಕನ್ನಡ ಇಂಗ್ಲಿಷು ತಮಿಳು ತೆಲುಗು ಮತ್ತು ಸಂಸ್ಕೃತ ಭಾಷಾ ವಿದ್ವತ್ಪೂರ್ಣರಾಗಿ ತಮ್ಮದೇ ಆದ ವಿಶಿಷ್ಟ ವಿಮರ್ಶೆ ಹಾಗೂ ದಾರ್ಶನಿಕ ದೃಷ್ಟಿಯನ್ನುಳ್ಳ ಮೌಲ್ಯಧಾರಿತ ಚಿಂತನೆ ನಿಖರ ವಾಗ್ಜರಿಯಿಂದ ಅದ್ವಿತೀಯರಾಗಿ ಪ್ರಚಲಿತ ರಾಜಕೀಯ ಹಾಗೂ ಸಾಮಾಜಿಕ ವಿದ್ಯಮಾನಗಳನ್ನು ನಿರ್ಭೀತಿಯಾದ ರಾಷ್ಟ್ರಾಪೇಕ್ಷ ಒಂದನ್ನೇ ಗುರಿಯನ್ನಾಗಿಸಿಕೊಂಡು ಜನಪ್ರಿಯ ಅಂಕಣಕಾರರಾಗಿಯೂ ಸಾಮಾಜಿಕ ಮಾರ್ಗದರ್ಶನವನ್ನು ಮಾಡುತ್ತಿರುವರು. ಕಾನಕಾನಹಳ್ಳಿ ಆಚಾರ್ಯನಿಷ್ಠ ವೈದಿಕ ಕುಲ ಶ್ರೀ ವೈಷ್ಣವ ಕುಟುಂಬದ ಸಾಳೆಪಟ್ಟು ಅರಸು ಪರಂಪರೆಯಲ್ಲಿ ಕುಲ ಪೌರೋಹಿತ್ಯವನ್ನು ಮುಂದುವರಿಸಿಕೊಂಡು ಬಂದಂತಹ ಪ್ರಸಿದ್ಧ ವೇದ ವಿದ್ವಾಂಸರು ವಾದೂಲ ಗೋತ್ರಜ ಶ್ರೀ ಶ್ರೀನಿವಾಸ ದೇಶಿಕಾಚಾರ್ಯ ಮತ್ತು ಶ್ರೀ ರಂಗನಾಯಕಮ್ಮನವರ ಗರ್ಭಾಂಬುದಿಯಲ್ಲಿ 31/10/1933 ಮಂಗಳವಾರ ಶ್ರೀಮುಖನಾಮ ಸಂವತ್ಸರ ತುಲಾಮಾಸ ಶುಕ್ಲಪಕ್ಷ ವೈಕುಂಠ ಚತುರ್ದಶಿ ರೇವತಿ ನಕ್ಷತ್ರದಲ್ಲಿ ಶ್ರೀ ಶ್ರೀ ತಿಲಸ್ನಾನ ಸ್ವಾಮಿಗಳ ದ್ವಯಮಂತ್ರೋಚ್ಚಾರಣೆಯಿಂದ ಅನುಗ್ರಹಿಸಿದಾಗ ವೈಕುಂಠ ನಾರಾಯಣರೆಂಬ ನಾಮಾಂಕಿತನಿಂದ ದಶಮಪುತ್ರ ವಾಲ್ಮೀಕಿಯಂತೆ ಅಮೂಲ್ಯ ಭಾರತ ರತ್ನರಾಗಿ ಜನಿಸಿರುವರು. ಗುರುಗಳಾದ ಶ್ರೀ ದಂಡಾವತಿ ಶ್ರೀವ ದೀಕ್ಷಿತ್ ಸೋಮಯಾಜಿಗಳಲ್ಲಿ ಕೃಷ್ಣ ಯಜುರ್ವೇದವನ್ನು ಅಧ್ಯಯನ ಮಾಡಿರುತ್ತೀರಿ. ಶ್ರೀ ಅಹೋಬಿಲ ಮಠದ 42ನೇ ಪಟ್ಟದ ಇಂಜಿಮೇಡಿಯ ಶಿಂಗರ್ ಅವರ ಸಮಾಶ್ರಯಿಸಿದ್ದೀರಿ ಮತ್ತು 44ನೇ ಪಟ್ಟದ ಶ್ರೀ ಶ್ರೀ ಮುಕ್ಕೂರು ಅಳಂಗೆ ಶಿಂಗರ್ ಅವರಲ್ಲಿ ಗ್ರಂಥ ಚತುಷ್ಟಯವನ್ನು ಪ್ರಪತ್ತಿಯನ್ನು ಅನುಷ್ಠಿಸಿಕೊಂಡಿದ್ದೀರಿ. ಭಗವಾನ್ ವ್ಯಾಸರಚಿತ ಶ್ರೀ ಮಹಾಭಾರತವನ್ನು 13 ಜುಲೈ 2008ರಲ್ಲಿ ವಿದ್ವಾಂಸರ ಗಣ್ಯರು ಯತಿವರಣ್ಯರು ಅಂದಿನ ಮುಖ್ಯಮಂತ್ರಿಗಳು ಮತ್ತು ಭಾಗವತೋತ್ತಮರ ಸಮ್ಮುಖದಲ್ಲಿ ಸಮಗ್ರ ಮಹಾಭಾರತ ಪ್ರವಚನ ಪೂರ್ಣಗೊಳಿಸುವ ಸಂಕಲ್ಪದಿಂದ ಪ್ರಾರಂಭಿಸಿ ಭಗವಂತನ ಅನುಜ್ಞೆಯಿಂದ ಕೈಂಕರ್ಯಪರರಾಗಿ ಭಾಗವತ ಪ್ರೀತಿಪೂರ್ವಕವಾಗಿ ವ್ಯಾಸ ದೃಷ್ಟಿಕೋನದಲ್ಲಿ ಭಗವದ್ ಅನುಭವ ಸಹಸ್ರಾರು ಆಸ್ತಿಕರ ಅಗಾಧವಾದ ಭಂಡಾರವನ್ನು ಕೊಡುಗೆಯಾಗಿ ನೀಡುವುದರೊಂದಿಗೆ ಪಂಚಮ ವೇದವಾದ ಈ ಶ್ರೀಮನ್ ಮಹಾಭಾರತವನ್ನು ಜುಲೈ